ಕ್ರಮಗಳ ಅಗತ್ಯತೆ. ಈ ವಿಷಯವೇ ಹಾಗಿದೆ, ಅನೇಕ ಆಯಾಮಗಳನ್ನ ಪಡೆದುಕೊಳ್ಳೋ ಸಾಧ್ಯತೆ ಇರುವಂತಹ ವಿಷಯ. ಹೀಗಾಗಿ ಈ ಒಂದು ಚರ್ಚೆಯನ್ನ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಚರ್ಚೆಯ ಚೌಕಟ್ಟು ಈ ರೀತಿ: ದೇಶದಲ್ಲೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಈ UBI ಅನ್ನ ಪ್ರಯೋಗ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು. ಅನುಷ್ಠಾನದ ಸವಾಲುಗಳನ್ನ ಮೀರಿದ ಪ್ರಯತ್ನ ಗುರಿಯನ್ನ ತಲುಪುವತ್ತ ಹೋಗುತ್ತಾ, ಗುರಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದೇನೆ ಈಗಿರುವ ಪ್ರಥಮ ಹಾಗೆ ಅತಿ ಮುಖ್ಯವಾದ ಪ್ರಶ್ನೆ. ಇದನ್ನ ಗ್ಯಾರಂಟಿ ಅನ್ನಿ, ಫ್ರೀಬಿ ಅನ್ನಿ, ರೇವಡಿ ಕಲ್ಚರ್ ಅನ್ನಿ, ಆದ್ರೆ ನಾವಂತೂ ಇದನ್ನ ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ. ಅದರಲ್ಲೂ ದೇಶದಲ್ಲೇ ಪ್ರಥಮ ಬಾರಿಗೆ ನಾವು ಈ ಸಾರ್ವತ್ರಿಕ ಮೂಲ ಆದಾಯ ಅನ್ನೋ ಪರಿಕಲ್ಪನೆಯನ್ನ ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ಹೊರಟಿದೀವಿ ಅಂತ ಹೇಳಿ ಬಜೆಟ್ನ ಪ್ರತಿಯಲ್ಲೇನೆ ನಮೂದು ಮಾಡಿಬಿಟ್ರು ಸಿದ್ದರಾಮಯ್ಯ ಅವರು. ಅದನ್ನ ಹೇಳಿದ್ರು ಕೂಡ. ಅದರ ಮೂಲಕ ನಾವು ಪಂಚ ಗ್ಯಾರಂಟಿಗಳ ಯೋಜನೆಯ ಗುರಿಯನ್ನ ತಲುಪ್ತೀವಿ ಅಂತ ಹೇಳಿದ್ದಾರೆ. ಬಟ್ ಹೊಸ ಹೆಸರನ್ನ ಕೊಟ್ರೆ ಗುರಿ ತಲುಪೋದು ಈಸಿ ಆಗತ್ತಾ ಅನ್ನೋ ಪ್ರಶ್ನೆ. ಇನ್ನು ರೇವಡಿ, ಜನರನ್ನ ಸೋಮಾರಿ ಮಾಡೋ ಯತ್ನ ಅಂತ ಟೀಕೆ ಮಾಡ್ತಾನೆ ವಿರೋಧಿಗಳಿದ್ರು. ಆ ವಿರೋಧಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಆಗತ್ತಾ ಸಿದ್ದರಾಮಯ್ಯ ಅವರ ಈ ಹೊಸ ಸೂತ್ರ ಅಂತ ಹೇಳಿ. ನಾವು ದೇಶದ ಪ್ರಧಾನಿಗಳ ಬಾಯಲ್ಲೇನೆ ಕೇಳ್ಬಿಟ್ವಿ ಇದನ್ನ. ಗ್ಯಾರಂಟಿ ಅಂತ ಹೇಳ್ತಾ ಜನರನ್ನ ಮೋಸ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು, ಜನರನ್ನ ಮತ್ತಷ್ಟು ಸೋಮಾರಿ ಮಾಡೋ ಪ್ರಯತ್ನ ಆಗ್ತಿದೆ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಿದ್ದಾರೆ. ಹಾಗೆ ಬಡವರನ್ನ ಮತ್ತಷ್ಟು ಬಡವರನ್ನಾಗಿ ಮಾಡೋ ಯತ್ನ ಅಂತ ಹೇಳಿ ವಿರೋಧ ಪಕ್ಷಗಳು ಹೇಳ್ತಿದ್ದಾರೆ. ಇದನ್ನ ಹೇಳ್ತಾನೆ ಅದೇ ರೀತಿಯ ಫ್ರೀಬಿ ಕಲ್ಚರ್ ಅನ್ನ ತಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಅಳವಡಿಸಿಕೊಂಡಿದ್ದನ್ನ ನಾವು ಮರೆಯೋ ಹಾಗಿಲ್ಲ. ಈ ವಿರೋಧಾಭಾಸ ಅನ್ನೋ ರೀತಿಯ ವಿರುದ್ಧ ಪಕ್ಷಗಳ ಆರೋಪಗಳಿಗೆ UBI ಅನ್ನೋ ಒಂದು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋ ಪ್ರಯತ್ನ ಸಿದ್ದರಾಮಯ್ಯ ಅವರದ್ದು ಸಾಧ್ಯವಾಗುತ್ತಾ ಇಲ್ಲ. ಮುಂದಿನ ಹಂತದಲ್ಲಿ ಚರ್ಚೆ. ಇನ್ನು ಮುಕ್ತ ಮಾರುಕಟ್ಟೆಯ ಯುಗದಲ್ಲಿ ನಾವಿದ್ದೀವಿ. ಕಾಂಪಿಟೇಷನ್ ಯಾವ ಮಟ್ಟಿಗಿದೆ ಅನ್ನೋದನ್ನ ನಾನು ವಿಸ್ತೃತವಾಗಿ ವಿವರಿಸುವ ಅವಶ್ಯಕತೆ ಇಲ್ಲ. ಇಂಥ ಯುಗದಲ್ಲಿ, ಕಾಂಪಿಟೇಟಿವ್ ಜಗತ್ತಿನಲ್ಲಿ ಸಂಪತ್ತನ್ನ ಸಮಾನವಾಗಿ ಹಂಚೋ ಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಅದಕ್ಕೆ UBI ವೇದಿಕೆ ಆಗತ್ತೆ ಅಂತ ತಿಳಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಾಗಾದ್ರೆ ಈ UBI ರಾಜ್ಯವನ್ನ ಯಾವ ಕಡೆಗೆ ಕೊಂಡೊಯ್ಯುತ್ತೆ? ಈ ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ, ಅಥವಾ ವಿರೋಧ ಪಕ್ಷಗಳು ಹೇಳ್ತಾ ಇರೋ ರೀತಿಯಲ್ಲಿ 10 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಆರ್ಥಿಕತೆಯ ಈ ರೇಸ್ ನಲ್ಲಿ ಅನ್ನೋ ದೊಡ್ಡ ಪ್ರಶ್ನೆ. ಇದರ ಜೊತೆಗೆ ಆರ್ಥಿಕ ಅಸಮತೋಲನ ನಿವಾರಣೆಗೆ ರಾಮಬಾಣ ಆಗಬಹುದೇ ಇದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಆದ್ರೆ ಅದರ ಜೊತೆಲೇ ನಾವು ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ ಈ ಬಾರಿಯ ಬಜೆಟ್ ನಲ್ಲೇನೆ 8,000 ಕೋಟಿಯಷ್ಟು ಅಧಿಕ ಸಾಲವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ. ಒಂದ್ ಕಡೆ ನಾವು ಇಕನಾಮಿಕಲ್ ಬ್ಯಾಲೆನ್ಸ್ ಅನ್ನ ತರ್ತೀವಿ ಅಂತಲೇ ಸಾಲವನ್ನ ಹೆಚ್ಚು ಮಾಡಿದ್ದಾರೆ ಸಿದ್ದರಾಮಯ್ಯ. ಇದು ಒಂದ್ ರೀತಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಮಾಡೋ ಅನಿವಾರ್ಯತೆಗೆ ಕಟ್ಟು ಬಿದ್ದು ಸಿದ್ದರಾಮಯ್ಯ ಅವರು ಪರ್ಯಾಯ ಮಾರ್ಗಗಳನ್ನ ಹುಡುಕುವತ್ತ ಬ್ಯುಸಿ ಆಗ್ಬಿಟ್ರ ಅನ್ನೋ ಪ್ರಶ್ನೆಯನ್ನ ಕೂಡ ನಿಮ್ಮ ಮುಂದೆ ತಂದಿಡ್ತಾ ಇದೆ. ಎಲ್ಲದಕ್ಕೆ ಮೂಲ ಕಾರಣ ಆಗ್ತಾ ಇರೋದು ಈ ಗ್ಯಾರಂಟಿ ಅನುಷ್ಠಾನದ ವಿಚಾರಕ್ಕೆ ಸಿದ್ದರಾಮಯ್ಯ ಅವರು ಕೋಟ್ ಮಾಡಿರುವಂತಹ UBI ಅನ್ನೋ ಆ ಒಂದು ಹೊಸ ಪದ ನಿಮ್ಗೆ ಅನ್ನಿಸ್ತಿರಬಹುದು. ಬಟ್ ಇದು ಬಹಳ ವರ್ಷಗಳಿಂದ ಬೇರೆ ಬೇರೆ ದೇಶಗಳಲ್ಲಿ ಪ್ರಯೋಗ ಆಗಿದೆ. ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲೂ ಕೂಡ ಪ್ರಯೋಗ ಮಾಡೋ ಪ್ರಯತ್ನಗಳಾಗಿದೆ. ಆದ್ರೆ ತಕ್ಕ ಮಟ್ಟಿನ ಯಶಸ್ಸು ಆಗಿಲ್ಲ. ಮುಂದಿನ ಹಂತದಲ್ಲಿ ಎಲ್ಲೆಲ್ಲಿ ಯಾವ ಪ್ರಮಾಣದಲ್ಲಿ ಆಯ್ತು ಪ್ರಯೋಗ, ಇದನ್ನ ಕೂಡ ಹೇಳ್ತಾ ಹೋಗ್ತೀನಿ. ಜೊತೆಗೆ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಈ ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಬಿಜೆಪಿ MLC ಆದ ಡಾಕ್ಟರ್ ತೇಜಸ್ವಿನಿ ಗೌಡ ಅವರಿದ್ದಾರೆ. ಹಾಗೆ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ ಇದ್ದಾರೆ. ಹಾಗೆ JDSನ ವಕ್ತಾರರಾದ ಶ್ವೇತಾ ಯಾದವ್, ಆರ್ಥಿಕ ತಜ್ಞರು. ಅವರ ಅವಶ್ಯಕತೆ ಇವತ್ತು ಬಹಳ ಮುಖ್ಯ. ಪೊಲಿಟಿಕಲ್ ಇಂಬ್ಯಾಲೆನ್ಸ್ ಆಗುವ ಸಾಧ್ಯತೆ ಇರೋದ್ರಿಂದ ಆರ್ಥಿಕ ತಜ್ಞರು ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ ತಮ್ಮ ಉತ್ತರದಿಂದ ಅಂತ ಭಾವಿಸ್ತಾ ಆರ್ಥಿಕ ತಜ್ಞರಾದ ಡಾಕ್ಟರ್ SR ಕೇಶವ್ ಅವರಿದ್ದಾರೆ. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಕೇಶವ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡೋಣ. ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ಸಾರ್ವತ್ರಿಕ ಮೂಲ ಆದಾಯ ಅನ್ನೋ ಹೊಸದೊಂದು, ಅಂದ್ರೆ ನಮ್ಗೆ ಸಾಮಾನ್ಯರಿಗೆ ಹೊಸದನ್ಸುವ ಒಂದು ಪದವನ್ನ ಕೋಟ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಈ ಬಾರಿಯ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ. ಈ UBI ಅನ್ನ ಮಾಡೋ ಮೂಲಕ ನಾವು ಈ ಆರ್ಥಿಕವಾಗಿ ಇಂಬ್ಯಾಲೆನ್ಸ್ ಇರೋದನ್ನ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಆಗುತ್ತೋ ಇಲ್ಲೋ ಮುಂದೆ ಚರ್ಚೆ ಮಾಡೋಣ. ಬಟ್ ಈ ಪಂಚ ಗ್ಯಾರಂಟಿಗಳನ್ನ ನಾವು UBI ಅಂತ ಕರಿಬೋದಾ ಅನ್ನೋದೇ ನನ್ನ ಬೇಸಿಕ್ ಡೌಟ್. ಯಾಕೆ ಹೇಳ್ತೀನಿ, ಈಗ ಬೇರೆ ಬೇರೆ ದೇಶದಲ್ಲಿ ಪ್ರಯೋಗ ಆಗಿದ್ದನ್ನ ನಾವು ಗಮನಿಸಿದ್ವಿ. ಫಾರ್ ಎಕ್ಸಾಂಪಲ್ US ಅಲ್ಲಿ ಪ್ರಯೋಗ ಮಾಡಬೇಕು ಅಂತಂದ್ರು, UK ಅಲ್ಲಿ ಪ್ರಯೋಗ ಮಾಡಬಹುದಾ ಅನ್ನೋ ಪ್ರಯತ್ನ ಮಾಡಿದ್ರು, ಫಿನ್ಲ್ಯಾಂಡ್ ಪ್ರಯೋಗ ಮಾಡಿದ್ರು, ತಕ್ಕ ಮಟ್ಟಿಗೆ ಯಶಸ್ವಿ ಆದ್ರೂ ಕೂಡ. ಬಟ್ ಅಲ್ಲೆಲ್ಲ ಈ ಕಂಡೀಷನ್ಸ್ ಅಪ್ಲೈ ಇರಲಿಲ್ಲ. ಕೇಶವ್ ಸರ್, ತಾವು ಕೂಡ ಗಮನಿಸಿರ್ತೀರಿ ಅನ್ಕೊಳ್ತೀನಿ. ಬಟ್ ನಮ್ಮ ಈ ಪಂಚ ಗ್ಯಾರಂಟಿಗಳಲ್ಲೂ ಕೂಡ ಕಂಡೀಷನ್ ಇರೋದ್ರಿಂದ ಇದನ್ನ UBI ಅಂತ ಹೇಳಿ ಕರಿಬೋದಾ ಅಂತ? ಬೇಸಿಕಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದ್ರೆ ಯಾವ ಸಾರ್ವಜನಿಕರಿಗೆ ಅಥವಾ ಅವ್ರ ಸಿಟಿಸನ್ಸ್ಗೆ ಅನ್ಕಂಡೀಷನಲ್ ಆಗಿ ತಿಂಗಳಿಗೆ ಇಲ್ಲ ಅಂದ್ರೆ ವಾರ್ಷಿಕವಾಗಿ ಅವ್ರಿಗೆ ಕೊಡುವಂತ ಹಣದ ರೂಪದ ಒಂದು ಸಂದಾಯ. ಅಂದ್ರೆ ಮಿನಿಮಮ್ ಒಂದು ಖರ್ಚು ಏನು ಒಂದು ಕುಟುಂಬ ನಡೆಸಲಿಕ್ಕೆ ಅವ್ರ ಹತ್ರ ಆಗದೆ ಇದ್ದಾಗ, ಬಡತನದ ನಿರ್ಮೂಲನೆಗಾಗಿ ಅಥವಾ ಇನ್ಯಾವುದಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಅದಕ್ಕಾಗಿ ಮಾಡುವಂತ ಕಾರ್ಯಕ್ರಮವೇ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಸಾಕಷ್ಟು ದೇಶಗಳಲ್ಲಿ ಈ ಪ್ರಯತ್ನ ಆಗಿದೆ.
ಈವನ್ ನಾವು ವರ್ಲ್ಡ್ ಬ್ಯಾಂಕ್ ಮತ್ತೆ IMF ಕೂಡ ಇದಕ್ಕೆ ಡೆಫಿನೇಷನ್ ಕೂಡ ಕೊಡುವ ಪ್ರಯತ್ನ ಮಾಡಿದೆ. ಅದರಲ್ಲೆಲ್ಲ ಅವರು ಏನ್ ಹೇಳೋ ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ ಅನ್ಕಂಡೀಷನಲ್ ಆಗಿ ಕೊಡುವಂತ ಹಣಕ್ಕೆ ಅಂತ ಹೇಳಿದ್ದಾರೆ. ಆದ್ರೆ ಕೆಲವು ಬೇರೆ ದೇಶಗಳನ್ನ ನೀವು ನೋಡಿದಾಗ ಕೆಲವು ದೇಶಗಳು ಇದನ್ನ ರಿಸ್ಟ್ರಿಕ್ಟ್ ಮಾಡಿ ಈ ಕಾರಣಕ್ಕಾಗಿಯೂ ಕೊಟ್ಟಿದ್ದೀವಿ ಅನ್ನುವಂತ ಉದಾಹರಣೆಗಳು ನಮಗೆ ಕಾಣುತ್ತೆ. ಇಲ್ಲಿ ನಾವು 5 ಯೋಜನೆಗಳನ್ನ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿಬಹುದಾ ಅನ್ನುವಂತ ಪ್ರಶ್ನೆ ಬಂದಾಗ ಇದು ಅಲ್ಪ ಮಟ್ಟಕ್ಕೆ ಕರಿಬಹುದಾದ್ರೂ ಪೂರ್ಣವಾಗಿ ನಾವು ಇದನ್ನ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೆಯಕ್ಕಾಗಲ್ಲ. ಒಂದು ವೇಳೆ ನೀವು ಆ ಯೋಜನೆಯ ಫಲಾನುಭವಿ ಆದರೆ ನಿಮಗೆ ತಿಂಗಳಿಗೆ 4 ರಿಂದ 5 ಸಾವಿರ ಬರುತ್ತೆ ಅನ್ನುವಂಥದ್ದು. ಒಂದು ವೇಳೆ ಇದನ್ನ ಉಪಯೋಗಿಸ್ಕೊಳ್ಳದೆ ಇದ್ರೆ ಅವನ್ಗೆ ಇನ್ಕಮ್ ಬರೋದಿಲ್ಲ ಅನ್ನೋ. ಮತ್ತೆ ಯಾವುದೇ ದೇಶದಲ್ಲಿ ಇದನ್ನ ಮಾಡುವಾಗ ಮೂಲತಃ ಅದಕ್ಕೆ ಕಾರಣ ಏನಿರುತ್ತೆ ಅಂತಂದ್ರೆ ಯಾವಾಗ್ಲೂ ಇದನ್ನ ಒಂದು ಬಡತನದ ರೇಖೆಗಿಂತ ಕೆಳಗಿರುವ ಜನರಿಗೆ ಸಹಾಯ ಮಾಡುವ IMF ಕೂಡ ಅದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಯಾಕೆ ನಾವು ಬಡತನದ ರೇಖೆಗಿಂತ ಕೆಳಗಿರುವ ಜನಕ್ಕೆ ಅವರ ಆದಾಯಕ್ಕೆ ಸಪೋರ್ಟ್ ಮಾಡ್ಲಿಕ್ಕಾಗಿ ನಾವು ಇದನ್ನ ಕೊಡ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಕೂಡ ಅವ್ರು ಹೇಳ್ತಾರೆ. ಇಲ್ಲಿ ನಮ್ಮ ಕಂಡೀಷನ್ಸ್ ಇದ್ರೂ ಅದನ್ನ ಒಪ್ಕೋಬಹುದು. ಆದ್ರೆ ಇಲ್ಲಿ ಏನು ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಇದನ್ನ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀಲಿಕ್ಕೆ ಆಗದಿದ್ರು ಅಲ್ಪ ಮಟ್ಟದಲ್ಲಿ ಇದನ್ನ ಕರಿಬಹುದು. ಯಾರು ಉಪಯೋಗಿಸ್ಕೊಳ್ತಾರೆ ಅವರಿಗೆ ಮಾತ್ರ ಅನ್ನುವಂಥದ್ದನ್ನ ನಾವು ಕರಿಬಹುದು. ಓಕೆ, ರೈಟ್, ಮಾತಾಡ್ತೀನಿ. ತೇಜಸ್ವಿನಿ ಮ್ಯಾಮ್, ಈಗ ಟ್ರಿಕಲ್ ಡೌನ್ ಥಿಯರಿ ಅಂತ ಹೇಳಿ ಒಂದು ಪ್ರಸ್ತಾಪ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಅಂದ್ರೆ ಈಗ ಒಂದು ಸಾಮಾನ್ಯ ಪರಿಕಲ್ಪನೆ ಏನಿದೆ, ಹೆಚ್ಚು ಹೆಚ್ಚು ರಾಜ್ಯದಲ್ಲಿ ಆರ್ಥಿಕ ಸಬಲೀಕರಣ ಆಗ್ತಾ ಇದ್ದ ಹಾಗೆ ಅಥವಾ ಆರ್ಥಿಕ ಪ್ರಗತಿ ಆಗ್ತಾ ಇದ್ದ ಹಾಗೆ ಅದರ ನೇರ ಫಲ ಬಡವರ ಕೈಗೂ ಕೂಡ ತಲುಪುತ್ತೆ ಅನ್ನೋದಿದೆಯಲ್ಲ, ಇದು ನಿಜ ಅಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಬಡವರಾಗೆ ಉಳಿದಿದ್ದಾರೆ. ಈ ಕಾಂಟ್ರಡಿಕ್ಷನ್ ಯಾಕೆ ಅನ್ನೋದಕ್ಕೂ ಒಂದು ಉದಾಹರಣೆ ಸಮೇತ ಹೇಳೋದಾದ್ರೆ, ಈ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ತಲಾದಾಯದಲ್ಲಿ 2ನೇ ಸ್ಥಾನದಲ್ಲಿರೋ ಕರ್ನಾಟಕ ಅದೇ ಬಡವರಿರೋ ಸಂಖ್ಯೆಯಲ್ಲಿ ಅಥವಾ ಪಾವರ್ಟಿ ಸಂಖ್ಯೆಯಲ್ಲಿ ನೋಡಿದಾಗ ಟಾಪ್ 10 ರಾಜ್ಯಗಳ ಪೈಕಿ 8ನೇ ಸ್ಥಾನದಲ್ಲಿದೆ. ಅಂದ್ರೆ ಇಲ್ಲೇ ಗೊತ್ತಾಗ್ತಿದೆ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿ. ಸೊ ಈ ಬ್ಯಾಲೆನ್ಸ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರನೇ ನಾವು ಈ UBI ಅನ್ನೋ ಪರಿಕಲ್ಪನೆಯನ್ನ ಅನುಷ್ಠಾನಕ್ಕೆ ತರ್ತಿದ್ದೀವಿ ಅಂತ ಪ್ರಸ್ತಾಪ ಮಾಡ್ತಾರೆ. ವಿರೋಧ ಯಾಕೆ? ಆರ್ಥಿಕವಾಗಿ ಸಮಾನತೆಯನ್ನ ತರೋದು ಬಿಜೆಪಿಗೆ ಇಷ್ಟ ಇಲ್ವಾ ಅಂತ? ಇಲ್ಲ, ಹಾಗೇನಿಲ್ಲ. ಒಂದು, ಅವರು ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಸ್ ಅನ್ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್. ಮತ್ತೆ ಒಕ್ಕೂಟ ವ್ಯವಸ್ಥೆನಲ್ಲಿ ಒಂದು ರಾಜ್ಯವನ್ನ ಸ್ವಾವಲಂಬಿಯನ್ನಾಗಿ ಮತ್ತು ಎಲ್ಲ ಜನಗಳಿಗೆ ಸುಖಿ ಪ್ರಜೆಗಳನ್ನಾಗಿ ಮಾಡಬೇಕಾದ್ರೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಏನು ಅಶೂರೆನ್ಸ್ ಮಾಡಿದೆ ಸಮಾನತೆಯನ್ನ ಮತ್ತೆ ಬಡತನವಿಲ್ಲದಂತಹ ಒಂದು ಸ್ಥಿತಿಯನ್ನ ಅದನ್ನ ಇಂಪ್ಲಿಮೆಂಟ್ ಮಾಡುವ ನೈತಿಕ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲಿರುತ್ತೆ. ಅದಕ್ಕೆ ಅವರು ಕಂಡುಕೊಂಡಂತ ಒಂದು ಅನೇಕ ಕ್ರಮಗಳಲ್ಲಿ ಇದನ್ನ ಅವರು ಉದ್ದೇಶ ಸರಿನೇ ಇದೆ, ಉದ್ದೇಶ ತರೋದ್ರಲ್ಲಿ ಅವರದೊಂದು ಪ್ರಯೋಗ ಮಾಡೋದಕ್ಕೆ ಹೊರಟಿದ್ದಾರೆ. ಪ್ರಾಬ್ಲಮ್ ಅಂತಂದ್ರೆ ಈಗ ಇವತ್ತು ಓಪನ್ ಎಕಾನಮಿ ಇದೆ, ಮುಕ್ತ ಜಗತ್ತಿನಾದ್ಯಂತ ಮುಕ್ತ ಆರ್ಥಿಕತೆ ಬಂತು. ಆಮೇಲೆ ಒಂದು ಕಡೆ ಪ್ರೈವೇಟ್ ಏನು ನಾವು ಒಂದು ಸರ್ಕಾರ ಮತ್ತೆ ಖಾಸಗಿ ವ್ಯಕ್ತಿಗಳ ಜೊತೆಗೆ ತುಂಬ ಕಾಂಟ್ರಡಿಕ್ಷನ್ಸ್ ಇದೆ. ಅಟ್ ದಿ ಸೇಮ್ ಟೈಮ್ ಗ್ಲೋಬಲೈಸೇಷನ್ ಆದಮೇಲೆ ಜಗತ್ತಿನ ಆರ್ಥಿಕತೆ ಎಲ್ಲ ಇವತ್ತು ಗ್ಲೋಬಲ್ ಇಡೀ ಒಂದು ಸಣ್ಣ ಒಂದು ಚೆಂಡಿನ ಆಕಾರದಲ್ಲಿ ನಾವು ಹತ್ರ ಅಂದ್ರೆ ಯಾವುದು ದೂರಗಳಿಲ್ಲ, ಎಲ್ಲ ವ್ಯವಸ್ಥೆಗಳು ಒಂದು ಬಟನ್ ಒತ್ತೋದ್ರ ಮೂಲಕ ಸಿಗ್ತಾ ಇದೆ. ಅಂದ್ರೆ ಒಂದು ದೇಶ ಇದ್ದಾಗೆ ಮತ್ತೊಂದು ದೇಶ ಇರಲ್ಲ, ಒಂದು ದೇಶದ ಸಮಸ್ಯೆ ಮತ್ತೊಂದು ಕಡೆ ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಜಾತಿಯ ಕಾರಣಕ್ಕೆ, ಆಮೇಲೆ ಟೋಫೋಗ್ರಫಿ ಕಾರಣಕ್ಕೆ, ಭೌಗೋಳಿಕ ಕಾರಣಕ್ಕೆ, ಈಗ ಟ್ರೈಬಲ್ಸು, SC STಗಳು, OBCಗಳು, ಈ ಕಾಂಟ್ರಡಿಕ್ಷನ್ ನೋಡ್ಬೇಕು. ಭಾರತವನ್ನ ಬೇರೆ ಯಾವುದೇ ದೇಶದ ಜೊತೆ ಹೋಲ್ಸಕ್ ಸಾಧ್ಯ ಇಲ್ಲ. ಒಂದು ಸಾಮಾಜಿಕ ಸಮಾನತೆಯನ್ನ ತರಬೇಕಾಗತ್ತೆ, ಮತ್ತೊಂದು ಆರ್ಥಿಕ ಸಮಾನತೆಯನ್ನ ತರಬೇಕಾಗತ್ತೆ. ಈ ಆರ್ಥಿಕ ಸಮಾನತೆ ಯಾವಾಗ ಉಳ್ಳವರು ಬಾಚಿಕೊಳ್ತಕ್ಕಂಥದ್ದು, ಪ್ರಬಲರು ಡಾಮಿನೇಟ್ ಮಾಡ್ತಕ್ಕಂಥದ್ದು, ಇದನ್ನ ನಿಭಾಯಿಸೋದಕ್ಕೆ ಪಾಲಿಸಿ ಡಿಟರ್ಮಿನೇಷನ್ ಇದ್ದಾಗ್ಯೂ ಕೂಡ ಸಂಪತ್ತನ್ನ ಸಮಾನವಾಗಿ ಹಂಚಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ವರ್ಷಗಳ ಕಾಲ ಯಾವ ಸವಾಲುಗಳನ್ನ ಅವರಿಗೆ ಇತ್ತೋ ಅಥವಾ ಈಗಲೂ ಇದೆ ಅಂತ ಹೇಳ್ತಾರೋ ಆ ಸಮಸ್ಯೆಗಳು ಸವಾಲುಗಳು ಬೇರೆ ಆಗಿಲ್ಲ. ಹಾಗಾಗಿ ಅನೇಕ ದೇಶಗಳಲ್ಲಿ ಈಗ ನಾನು ಪ್ರಬಲ ದೇಶಗಳಲ್ಲಿ UK ಕೂಡ ಭಾರತಕ್ಕಿಂತ ಯಾಕೆ ಹಿಂದೆ ಹೋಯಿತು ಆರ್ಥಿಕತೆನಲ್ಲಿ, ಅಥವಾ ಅಮೆರಿಕಾದಂತ ದೇಶ ಕೂಡ ಭಾರತಕ್ಕೆ ಹೋಲಿಸಿದ್ರೆ ಇವತ್ತು ಆರ್ಥಿಕತೆಯಲ್ಲಿ ಸಂಕಷ್ಟವನ್ನ ಇದೆ. ಸೊ ಇನ್ನು ನಾನು ಪಾಕಿಸ್ತಾನ ಇವೆಲ್ಲ ಹೇಳಕ್ಕೆ ಹೋಗಲ್ಲ, ಅನ್ನಕ್ಕೆ ಕೂಡ ಎಷ್ಟು ಹಾಹಾಕಾರ ಇದೆ. ಹಾಗಾಗಿ ಮತ್ತೆ ಎಕ್ಸ್ಪೆಂಡಿಚರ್ ಬಗ್ಗೆ ಅಂತ ಬಂದಾಗ ಒಂದು ಕಡೆ ಜನರಿಗೆ ಊಟ, ಉಪಚಾರ, ಉದ್ಯೋಗ, ವಿದ್ಯಾಭ್ಯಾಸ ಇಂಥ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವ ಕನಿಷ್ಠ ಅಶೂರೆನ್ಸ್ ಅನ್ನು ಕೊಡಬೇಕು. ಇನ್ನೊಂದು ಕಡೆ ಈಗ ಫ್ಲಡ್ಸ್ ಬಂತು, ಆಮೇಲೆ ಒಂದು ದೇಶಕ್ಕೆ ಒಂದು ಡಿಫೆನ್ಸ್ ನ ಸಂಕಷ್ಟ ಎದುರಾಗುತ್ತೆ. ಅವಾಗ ಒಕ್ಕೂಟ ವ್ಯವಸ್ಥೆನಲ್ಲಿ ಎಲ್ಲ ರಾಜ್ಯಗಳು ಭಾರತ ಸರ್ಕಾರಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಈಗ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಇರ್ಬೋದು, ಹೋಮ್ ಮಿನಿಸ್ಟ್ರಿ ಇದಿರ್ಬೋದು. ಹಾಗಾಗಿ ಕರ್ನಾಟಕ ತನ್ನ ಕರ್ತವ್ಯವನ್ನ ಅಲ್ಲೂ ಮೆರಿಬೇಕಾಗತ್ತೆ. ಮತ್ತೆ ಅಟ್ ದಿ ಸೇಮ್ ಟೈಮ್ ನಂಗೆ ಗೊತ್ತಿಲ್ಲ CM ಮನಸ್ಸಲ್ಲಿ ಅಥವಾ ಅವ್ರಿಗೆ ಇನ್ನೇನಾದ್ರೂ ಬೇರೆ ಬೇರೆ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಈ ಸಿಸ್ಟಮ್ ಬೇರೆ ಕಡೆ ಫೇಲ್ಯೂರ್ ಆಗಿದೆ. ಇಲ್ಲೂ ಕೂಡ
ಏನು ಅವರ ಯಾವ Difference ಬಹುಶಃ ನಟರಾಜ್ ಗೌಡ್ರು ಮಾತನಾಡ್ತಾರೆ ಯಾವ ಆಧಾರದ ಮೇಲೆ ಅವರು ಇದನ್ನ ತಂದಿದ್ದಾರೆ ಅಂತ ಅವರ ಡಿಬೇಟ್ ಏನಾದ್ರೂ ಇದೆ ಅಂತ ಅನ್ಸುತ್ತಾ? 5 ಗ್ಯಾರಂಟಿಗಳಿಗೂ ಅಥವಾ ನೀವು ಕರೆಯೋ ರೇವಡಿ ಕಲ್ಚರ್ಗೂ ಈ UBIಗೂ ವ್ಯತ್ಯಾಸ ಏನು ಅಂತ ಹೇಳಿ. ಅಲ್ಲ, ನಾವ್ ಹೇಳೋದೇನು ಅಂದ್ರೆ ಜನತೆಗೆ ನೀವು ತೀರಾ ಕಡುಬಡವರಿಗೆ ಕೊಡಬೇಕಾದಂತ ಸವಲತ್ತುಗಳನ್ನ ವೋಟ್ ಬ್ಯಾಂಕ್ಗೋಸ್ಕರ, ಈಗ ನೋಡಿ ಬಡತನದ ರೇಖೆ ಅಂತ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಎಷ್ಟೊಂದು BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ನಾವು ಏನು ಕಂಡು 2 ವೀಲರ್ ಇರಬಾರ್ದು, ಫ್ರಿಡ್ಜ್ ಇರಬಾರ್ದು, ವಾಷಿಂಗ್ ಮಿಷಿನ್ ಇರಬಾರ್ದು, ಕಾರ್ ಇರಬಾರ್ದು, ಏನೇನು ಹಾಕಿದೀವಿ ನಾವು ಎಲ್ಲ ಸರ್ಕಾರ ಬಂದಾಗ ಅದೇ ಮಾನದಂಡಗಳು. ಆ ಇಂಪ್ಲಿಮೆಂಟೇಷನ್ ನಲ್ಲಿ ಕೊರತೆ ಇದೆ. ಸೊ ಫ್ರೀ ಬೀಸ್ ಅಂತ ಹೇಳುವಾಗ ಅದಕ್ಕೆ ಆ ಸಂಖ್ಯೆ ಯಾವಾಗ ಜಾಳಕ್ಕೆ ದೊಡ್ಡದಾಗ್ತಾ ಇದೆ ಯಾವುದೇ ಸರ್ಕಾರಕ್ಕೆ ಸವಾಲಾಗುತ್ತೆ. ಸೊ ಇದು ಕಾಂಟ್ರಡಿಕ್ಷನ್ ಇದೆ ಅನ್ನೋ ಮಾತನ್ನ ಹೇಳ್ತೀವಿ. ಇವಾಗ ನಿಮಗೆ ನಮ್ಮ ಬಾಯಿಗೆ ನಾವು ನಿಮ್ಮನ್ನು ಟೀಕೆ ಮಾಡಕ್ಕಲ್ಲ, ನೀವು ಆ ಕ್ಲಾರಿಟಿ ಇಲ್ಲ ನಿಮ್ಮಲ್ಲಿ. ಆ ಯೋಜನೆ ತರಬೇಕಾದ್ರೆ ಕಂಡೀಷನ್ ಯಾಕೆ ಆಗ್ಬೇಕಾಗಿ ಬಂತು ಅಂದ್ರೆ ನಿಮಗೆ ಅದನ್ನ ಮಿನಿಮೈಸ್ ಮಾಡಕ್ ಹೋದ್ರೆ ಇನ್ಯಾರಿಗೋ ಬೇಜಾರಾಗುತ್ತೆ, ಇನ್ಯಾರಿಗೋ ತೊಂದರೆ ಆಗುತ್ತೆ. ನಾವು ಅದನ್ನ ಹೇಳ್ತಾ ಇಲ್ಲ. ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಇನ್ನೊಂದು ಪಾರ್ಟಿ ಇರ್ಲಿ, ವಿಷಯ ಅದಲ್ಲ. ಒಂದು ರೂಲಿಂಗ್ ಮಾಡ್ಬೇಕಾದಾಗ ಇರ್ತಕ್ಕಂಥ ಸಂಪತ್ತನ್ನೇ ಹಂಚಬೇಕಾದಾಗ, ಮತ್ತೆ ನಾವು ವಾಗ್ದಾನ ಮಾಡಿದಂತ ವೀಕರ್ ಸೆಕ್ಷನ್ಸ್ ಕೊಡ್ಬೇಕಾದಾಗ ಎಲ್ಲ ಒಂದು ಕಡೆ ಕಠಿಣವಾದ ಕ್ರಮಗಳನ್ನ ವಿತ್ ಕ್ಲಾರಿಟಿ ತಗೋಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಅನ್ನೋದಕ್ಕಿಂತ ವೋಟ್ ಬ್ಯಾಂಕ್ ಪ್ರಮುಖವಾಗಿ ಕಾಣ್ತಾ ಇದೆ, ಅದಕ್ಕೆ ಫ್ರೀ ಬಿ ನಾವು ಅದನ್ನ ಅಟ್ಯಾಕ್ ಮಾಡಿದೀವಿ ಅಷ್ಟೇ, ಅವರ ಆಶಯವನ್ನಲ್ಲ ಅಥವಾ ಅವರ ಉದ್ದೇಶ. ಸರಿ ನಟರಾಜ್ ಸರ್, ನಾವ್ ಈ ಆರ್ಥಿಕ ಪ್ರಶ್ನೆಗಳಿಗೆ ಹೋಗೋಕ್ ಮುಂಚೆ ಪ್ಯೂರ್ ಪೊಲಿಟಿಕಲ್ ಕ್ವೆಶ್ಚನ್. ಈಗ ನೋಡಿ, ನೀವ್ ಅದನ್ನ ಗ್ಯಾರಂಟಿ ಅಂತಿರೋ ಅಥವಾ ಈ UBI ಅನ್ನೋ ಹೊಸ ಪದವನ್ನ ಪ್ರಯೋಗ ಮಾಡ್ತಿರೋ, ಬಟ್ ಮಹಾತ್ಮ ಗಾಂಧೀಜಿ ಅವರೇನೆ ಈ ಫ್ರೀಯಾಗಿ ತಿನ್ನೋದ್ರ ವಿರುದ್ಧವಾಗಿದ್ರು ಅನ್ನೋದು ನಿಮ್ಗೂ ಗೊತ್ತಿದೆ. ದುಡ್ದು ತಿನ್ನು ಅಂತ ಹೇಳಿ ಮನ್ರೇಗಾ ಯೋಜನೆಯ ಬೇಸಿಕ್ ಫೌಂಡೇಶನ್ ಗಾಂಧೀಜಿ ಅವರ ತತ್ವ. ಇವತ್ ಏನೇ ಫ್ರೀಯಾಗಿ ಕೊಂಡ್ಕೊಂಡ್ರು ಕೂಡ, ಅಥವಾ ಕೊಂಡ್ಕೊಳ್ಳೋದು ಅಂತ ಹೇಳಕ್ಕಾಗಲ್ಲ, ಬಟ್ ಇವತ್ ಫ್ರೀಯಾಗಿ ಏನೇ ಸಿಕ್ಕಿದ್ರು ಕೂಡ ನಾಳೆ ಅದಕ್ಕೆ 10 ಪಟ್ಟು ಕೊಡಬೇಕಾಗತ್ತೆ ಅನ್ನೋ ಪರಿಕಲ್ಪನೆ ಅನೇಕ ಬಾರಿ ಪ್ರೂವ್ ಆಗಿದೆ ಹಿಸ್ಟ್ರಿಯನ್ನ ತಿರುಗಿ ನೋಡಿದಾಗ. ಸೊ ಇವಾಗ ಇಷ್ಟೆಲ್ಲ ಸವಾಲುಗಳಿರೋ ಸಂದರ್ಭದಲ್ಲಿ ನಾವು ಅದಕ್ಕೆ ಒಂದು ಹೊಸ ಪದವನ್ನ ಕೊಡ್ತೀವಿ, ಹೊಸ ಪದ ಕೊಡೋ ಮೂಲಕ, ಹೊಸ ಆಶಯ ತೋರಿಸೋ ಮೂಲಕ ಜನರನ್ನ ನಾವು ತಲುಪ್ತೀವಿ ಅನ್ನೋದು ಪೊಲಿಟಿಕಲ್ ಇಂಟೆನ್ಷನ್ ಅಲ್ದಲ್ಲೇ ಬೇರೆ ಏನು ಅಂತ ಹೇಳಿ. ಹೊಸ ಪದ ಪ್ರಯೋಗ ಮಾಡ್ಬಿಟ್ರೆ ಸವಾಲ್ಗಳೇನ್ ಕಮ್ಮಿ ಆಗಲ್ಲ, ಹೊಸ ಪ್ರಯೋಗ ಮಾಡ್ಬಿಟ್ರೆ ಅನುಷ್ಠಾನಕ್ಕಿರೋ ನಿಮ್ಗೆ ಚಾಲೆಂಜಸ್ ಏನ್ ಕಮ್ಮಿ ಆಗಲ್ಲ ಅಂತ ಹೇಳಿ. ಇಲ್ಲ ನೋಡಿ, ನಿಮ್ದು ಯಾವಾಗ ನಿಮ್ಮ ಯೋಜನೆ, ನಿಮ್ಮ ಯೋಚನೆ ಜನಪರವಾಗಿರುತ್ತೆ, ಅವಾಗ ರಾಜಕೀಯ ಲಾಭನೂ ಬರುತ್ತೆ. ರಾಜಕೀಯ ಲಾಭ ಕೇವಲ ಮಾಡಿಕೊಂಡು ನಿಮ್ಮ ಮೂಲ ಆಶಯ ಮತ್ತು ನೀವು ಏನು ಹೇಳಿಕೆ ಕೊಟ್ಟಿದ್ದೀರಿ ಅದನ್ನು ಇಂಪ್ಲಿಮೆಂಟ್ ಮಾಡ್ದಲ್ಲ ಹೋದರೆ ಅದು ದ್ರೋಹಿಗಳಾಗ್ತಾರೆ. ನಾವು ಏನು ಗೊತ್ತಾ, ಈ ಕಳೆದ ಒಂದು ದಶಕದಲ್ಲಿ ಇಡೀ ಪ್ರಪಂಚದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದೇ ಈ ಸಾರ್ವತ್ರಿಕ ಮೂಲ ಆದಾಯ ಯೋಜನೆದು. ಇಡೀ ಪ್ರಪಂಚದಲ್ಲಿ ಯಾಕೆ ಆ ಥರ ಚರ್ಚೆ ಆಗ್ತದೆ ಅಂದರೆ, ನೀವು ಸಾವಿರಾರು ವರ್ಷಗಳ ಇತಿಹಾಸ ತೆಗೆದುಕೊಂಡು ನೋಡಿದ್ರು ಕೂಡ ಬಂಡವಾಳಶಾಹಿಗಳು ಅಥವಾ ರಾಜಪ್ರಭುತ್ವಗಳು ಅಥವಾ ಶ್ರೀಮಂತರು ಶ್ರೀಮಂತರಾಗೇ ಉಳ್ಕೊತಾರೆ, ಶ್ರಮಿಕ ವರ್ಗ, ಕೃಷಿ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಬಡವರು ಒಂದು ಅಂತರ ಜಾಸ್ತಿ ಆಗ್ತಾನೆ ಇದೆ. ಅದು ನೀವು ಯಾವುದೇ ಪ್ರಪಂಚದಲ್ಲಿ ಯಾವುದೇ ದೇಶ ತೆಗೆದುಕೊಂಡ್ರು ಅದೇ ಸ್ಥಿತಿ. ಭಾರತ ದೇಶ 75 ವರ್ಷಗಳಿಂದ ಎಷ್ಟು ಶ್ರಮ, ಎಷ್ಟು ಪ್ರಯತ್ನ ಮಾಡ್ತಾ ಇದೆ. 1947ನಲ್ಲಿ 10% ಇದ್ದಂತಹ ಸಾಕ್ಷರತೆ ಇವತ್ತು 85% ಬಂದಿದೆ. ನಮಗೆ ಅವಾಗಿರ್ತಕ್ಕಂಥ ಆದಾಯ ಇವಾಗ ಜಾಸ್ತಿ ಆಗಿದೆ, ಅವಾಗ ದೇಶ ಸಂಪತ್ತು ಜಾಸ್ತಿ ಆಗಿದೆ. ಬಟ್ ಏನೇ ಪ್ರಯತ್ನ ಮಾಡಿದ್ರು ಕೂಡ, ನೀವು ಕೈಗಾರಿಕಾ ಕ್ರಾಂತಿ ಮಾಡಿದ್ರಿ, ಹಸಿರು ಕ್ರಾಂತಿ ಮಾಡಿದ್ರಿ, ಬಿಳಿ ಕ್ರಾಂತಿ ಮಾಡಿದ್ರಿ, ಬ್ಯಾಂಕ್ಗಳನ್ನ ರಾಷ್ಟ್ರೀಕೃತ ಮಾಡಿದ್ರಿ, ಏನೇ ಮಾಡಿದ್ರು ಕೂಡ ಒಂದು ವರ್ಗ ಇನ್ನೂ ಹಂಗೇನೆ ಒಂದು ಗ್ಯಾಪ್ ಇನ್ನೂ ಆಗ್ತಾನೆ ಇದೆ. ಸೊ ಅವರಿಗೆ ನಾವು ಒಂದು ಭದ್ರತೆ ಕೊಡಬೇಕು. ಸಾಮಾಜಿಕ ಭದ್ರತಾ ಯೋಜನೆಗಳ ಮುಖಾಂತರ ತಂದ್ವಿ. ಏನು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆ, ಆಹಾರ ಭದ್ರತಾ ಯೋಜನೆ. ಈ ಯೋಜನೆ ಮುಖಾಂತರ ನೀವು ಅವರಿಗೆ ಭದ್ರತೆ ತಗೊಂಡು ಬಂದರೂ ಕೂಡ ಇನ್ನೂ ಏನೋ ಒಂದು ಕೊರತೆ ಇದೆ ಅಂತ ಬರ್ತಾನೆ ಇದೆ. ಆದರೆ ಕಳೆದ 9 ವರ್ಷಗಳಲ್ಲಿ ನೀವು ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ನೋಡಿದ್ರೆ ನಿರುದ್ಯೋಗ ಪ್ರಮಾಣ ಇದೆಯಲ್ಲ 45 ವರ್ಷಗಳಲ್ಲಿ ಅತ್ಯಂತ ಹೆಚ್ಚು. ಅಪೌಷ್ಟಿಕತೆ ಇದೆಯಲ್ಲ, ನೀವು 100ಕ್ಕಿಂತ ಹೆಚ್ಚಿಗೆ ಇದೆ. 150 ದೇಶಗಳು ನೀವು ಕಂಪೇರ್ ಮಾಡಿದ್ರೆ ನಾವು ಅಪೌಷ್ಟಿಕತೆ ತಾಂಡವಾಡ್ತಾ ಇದೆ. ದೇಶ ಇವಾಗಲೂ ಹಸಿವು ಇದೆ ಜನತೆಗೆ. ಸೊ ಆ ಸಮಯದಲ್ಲಿ ಅವರ ಆರ್ಥಿಕತೆ ಜಾಸ್ತಿ ಆಗ್ತಾ ಇಲ್ಲ, ಅವರ ಆದಾಯ ಹೆಚ್ಚಿಗೆ ಆಗ್ತಾ ಇಲ್ಲ, ವೆಚ್ಚ ಜಾಸ್ತಿ ಆಗ್ತಾ ಇದೆ. ಸೊ ಈ ಸಮಯದಲ್ಲಿ ಏನು ಮಾಡಬೇಕು? ದೇಶದ ಸರ್ಕಾರಗಳ ಜವಾಬ್ದಾರಿ ಏನಂದರೆ ಆ ಬಡವರಿಗೆ, ಆ ರೈತರಿಗೆ, ಹಿಂದುಳಿದವರಿಗೆ ಸಹಾಯ ಮಾಡೋದೇ ಸರ್ಕಾರಗಳ ಜವಾಬ್ದಾರಿ. ಆ ಸರ್ಕಾರಗಳ ಜವಾಬ್ದಾರಿಯಿಂದ ನಾವೇನು ಮಾಡಿದ್ವಿ ಅಂದರೆ 2019 ಚುನಾವಣಾ ಸಮಯದಲ್ಲಿ ಒಂದು ನ್ಯಾಯ ಯೋಜನೆ ತಗೊಂಡು ಬಂದ್ವಿ. ನ್ಯೂನತಮ ಆಯ್ಕಾರ ಯೋಜನಾ ಅಂತ ಒಂದು ತಗೊಂಬರಕ್ಕೆ ಪ್ರಯತ್ನ ಮಾಡಿದ್ವಿ. 72,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಹೋಗಬೇಕು, ತಿಂಗಳಿಗೆ 6,000 ರೂಪಾಯಿ ಒಂದು ಹೋಗ್ಬೇಕು ಅಂತ. ಬಟ್ ಆ ಸಮಯದಲ್ಲಿ ಪುಲ್ವಾಮಾ ಬಂದ ಘಟನೆ ಆಯ್ತು. ಆ ಯೋಜನೆ ಜನಗಳು ತಲುಪಲೂ ಇಲ್ಲ, ಮತ್ತೆ ಆ ಜನಗಳಿಗೆ ಮನವರಿಕೆನೂ ಸಾಧ್ಯ ಆಗ್ಲಿಲ್ಲ. ಅಲ್ಲ, ಪುಲ್ವಾಮಾ ಇಲ್ಲಿ ಯಾಕೆ ಬಂತು, ಬೇಡ ಅದ್ ಬೇಡ, ಆ ಯೋಜನೆ ತಲುಪಿಸಲಿಕ್ಕೆ ವಿಫಲ ಆದ್ವಿ ನಾವು ಅಂತ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಈ ಸಮಯದಲ್ಲಿ ನಾವು ಏನು ಗ್ಯಾರಂಟಿ ಯೋಜನೆ ಅಂತ ಮಾಡಿದ್ವಲ್ಲ, ಈ ಗ್ಯಾರಂಟಿ ಯೋಜನೆ ಮುಖಾಂತರ ಅದು ಗೃಹಲಕ್ಷ್ಮಿ ಆಗ್ಬೋದು, ಗೃಹ ಜ್ಯೋತಿ ಆಗ್ಬೋದು, ಅನ್ನಭಾಗ್ಯ ಆಗ್ಬೋದು, ಶಕ್ತಿ ಯೋಜನೆ ಆಗ್ಬೋದು, ಯುವ ನಿಧಿ ಯೋಜನೆ ಆಗ್ಬೋದು, ಒಂದು ಕುಟುಂಬಕ್ಕೆ ನನ್ನ ಅವರೇಜ್
60,000 ವಾರ್ಷಿಕವಾಗಿ ಹೋಗುತ್ತೆ ಅನ್ನೋ ಒಂದು ಅಂದಾಜಿದೆ. ಒಂದು ಕುಟುಂಬಕ್ಕೆ ಅಷ್ಟು 60,000 ಹೋದ್ರೆ ನಾವು ಅದನ್ನ ಏನಾಗಿ ಪರಿಗಣಿಸಬಹುದು? ಒಂದು ಆಸ್ ಎ ಬಕೆಟ್ ನಾವು ಬ್ಯಾಸ್ಕೆಟ್ ತರ ತಗೊಂಡ್ರೆ ಅದನ್ನು ನಾವು UBI ಅಂತ ಹೇಳ್ಬೋದು, ಸಾರ್ವತ್ರಿಕ ಮೂಲ ಆದಾಯ ಅಂತ. ಅದು ನೀವು ಹೇಳ್ಬೋದು ಸಾರ್ವತ್ರಿಕ ಮೂಲ ಆದಾಯ ಅಂದ್ರೆ ಎಲ್ಲರೂ ಸಾರ್ವತ್ರಿಕವಾಗಿ ಆಗ್ಬೇಕು, ಒಂದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಆಗ್ಬೇಕು ಇರ್ರೆಸ್ಪೆಕ್ಟಿವ್ ಆಫ್ ಆಗಿರ್ಬೋದು, ಕೆಲಸ ಆದ್ರೆ ನಮ್ಮ ಸರ್ಕಾರ ಮತ್ತೆ ಅದರ ಬಜೆಟ್ ನಲ್ಲಿ ಆ ಶಕ್ತಿ ಇಲ್ಲ ಇರೋ ಫ್ಯಾಕ್ಟ್ ಅದು. ಆದ್ರೆ 1,32,00,000 ಕುಟುಂಬಗಳಿಗೆ, ಈಗ 1,28,00,000 ಕುಟುಂಬ ಇದು ಸೇರಿಸಿದ್ರಲ್ಲಿ ಮತ್ತೆ ಕೆಲವು 4 ಲಕ್ಷ ಸೇರ್ಕೊಂತದೆ. ಆ 1,32,00,000 ಕುಟುಂಬಗಳಿಗೆ 4.25 ಕೋಟಿ ಜನತೆಗೆ ಈ ಯೋಜನೆ ತಲುಪುತ್ತೆ ಅನ್ನೋದಾದ್ರೆ ಅದಕ್ಕಿಂತ ಒಂದು ಕ್ರಾಂತಿಕಾರಕ ಯೋಜನೆ ಅಥವಾ ಕ್ರಾಂತಿಕಾರಕ ಒಂದು ಸ್ಕೀಮ್ಗಳು ಇರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದೇ ಸ್ಕೀಮು, ಇದೇ ಯೋಜನೆಗಳು ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳು, ಎಲ್ಲಾ ರಾಜ್ಯ ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡಿದ್ರೆ, ನೆಕ್ಸ್ಟ್ ಬರ್ತಕ್ಕಂಥ ಸರ್ಕಾರ ಅದು UPI ಆಗಲಿ NDA ಆಗಲಿ ಅವರು ಇಂಪ್ಲಿಮೆಂಟ್ ಮಾಡಿದ್ರೆ ಈ ದೇಶದ ಆಸ್ತಿ ಸಂಪನ್ಮೂಲ ಎಲ್ಲರಿಗೂ ಸೇರಿದ್ದು, ಎಲ್ಲರಿಗೂ ನಾವು ಹಂಚಿಕೆಯನ್ನ ಮಾಡ್ತಾ ಇದ್ದೀವಿ ಅನ್ನೋದು ಬಂದ್ಬಿಟ್ರೆ ಖಂಡಿತವಾಗಿ ಈ ದೇಶ ಜನ ಕ್ವಾಲಿಟಿ ಆಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ. ಆಯ್ತು ಶ್ವೇತಾ ಅವರೇ, ನೋಡಿ ಈಗ ಬೇರೆ ಬೇರೆ ದೇಶದಲ್ಲಿ UBI ಇಂಪ್ಲಿಮೆಂಟ್ ಮಾಡಿದ ಎಕ್ಸಾಂಪಲ್ ತಗೊಂಡ್ರೆ ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಹಾಗೆ ಹಾಲೆಂಡ್, ಈ ರೀತಿ ಬೇರೆ ಬೇರೆ ಉದಾಹರಣೆ ತಗೊಂಡ್ರೆ ಆರ್ಥಿಕತೆ ಪರಿಣಾಮಗಳು ಆಮೇಲೆ ಬರೋಣ. ಅಲ್ಲಿನ ಜನರ ಆರೋಗ್ಯ ಸ್ಥಿತಿಗತಿಗಳು ಇಂಪ್ರೂವ್ ಆಯ್ತು ಅನ್ನೋದು ಪ್ರೂವನ್ ಡೇಟಾ, ಹಾಗೆ ಅವರ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಯ್ತು ಅನ್ನೋದು ಪ್ರೂವನ್ ಡೇಟಾ. ಈಗ ಇದೇ ನಮ್ಮ ರಾಜ್ಯದ ಜನರಲ್ಲಿ, ಅದರಲ್ಲೂ ನಟರಾಜ್ ಸರ್ ಹೇಳ್ತಾ ಇರೋ ತರ ಅಥವಾ ಓವರ್ ಆಲ್ ಕಾಂಗ್ರೆಸ್ ಹೇಳ್ತಾ ಇರೋ ತರ ಬಡವರ್ಗದ ಜನರಲ್ಲಿ ಅವರ ಖುಷಿಯ ಪ್ರಮಾಣ ಹೆಚ್ಚಾಗುತ್ತೆ, ಅವ್ರ ಕೈಯಲ್ಲಿ ಒಂದಷ್ಟು ದುಡ್ಡು ಉಳಿಯುತ್ತೆ ಅನ್ನೋ ಹಾಗಿದ್ರೆ ಅವರೇ ಕೊಡ್ತಿರೋ ಸ್ಟಾಟ್ಸ್ ಪ್ರಕಾರ 1,30,00,000 ಹತ್ರ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋಂಗಿದ್ರೆ ಅದು UBI ಆದ್ರೂ ಆಗ್ಲಿ ಗ್ಯಾರಂಟಿ ಆದ್ರೂ ಆಗ್ಲಿ ಯಾಕೆ ವಿರೋಧ ಮಾಡಬೇಕು ಅಂತ ಹೇಳಿ. ಈಗ ನೋಡಿ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಈಗ ಹ್ಯಾಪಿ ಇಂಡೆಕ್ಸ್ ನಲ್ಲಿ ನಾವು ಮುಂದೋಗಿ ಹಂಗರ್ ಇಂಡೆಕ್ಸ್ ನಲ್ಲಿ ಹಿಂದೆ ಬಿದ್ದುಬಿಟ್ರೆ ಹೆಂಗೆ? ದೇಶ ಅದನ್ನು ಗಮನಿಸ್ಬೇಕು, ನಾವು ಅದನ್ನು ನೋಡ್ಬೇಕು. ಯಾಕೆಂದ್ರೆ ಇಲ್ಲಿ ಎಷ್ಟು BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅವ್ರಿಗೆ ಮಾತ್ರ ಸ್ಕೀಮ್ ತಂದಿದೀವಿ ಅಂತ ಇವ್ರು ಮೊದಲೇ ಹೇಳಿದ್ದು ಎಲ್ಲಾರ್ಗು ಅಂತ ಹೇಳಿದ್ರು. ಆಮೇಲೆ BPL ಅವ್ರಿಗೆ ಅಂದ್ರು, APL ಅವ್ರಿಗಿಲ್ಲ ಅಂದ್ರು. ಈಗ ಆಮೇಲೆ ಸೆಂಟ್ರಲ್ ಅವರು ಒಂದಷ್ಟು ಜನ BPL ಅವ್ರಿಗೆ ಕೊಡ್ತಿದ್ದಾರೆ. ನಾವು 40 ಲಕ್ಷ BPL ಕಾರ್ಡ್ ಹೋಲ್ಡರ್ಸ್ನ ನಾವು ಐಡೆಂಟಿಫೈ ಮಾಡಿ ಕೊಡ್ತಾ ಇದೀವಿ, ಎಕ್ಸ್ಟ್ರಾ ಕೊಡ್ತಾ ಇದೀವಿ ಅಂತ ಮೊನ್ನೆ ಬಜೆಟ್ ಅಲ್ಲಿ ಒಂದು ಲೈನ್ ಮೆನ್ಷನ್ ಮಾಡಿದ್ದಾರೆ. ಸರಿ, ಈಗ ನೀವು ಈ UBI ಅನ್ನೋದಾಗ್ಲಿ ಉಚಿತ ಅನ್ನೋದಾಗ್ಲಿ ಎರಡು ತಪ್ಪು. ಆಕ್ಚುಲಿ ಜನರಿಗೆ ಒಂದು ಸ್ವಾವಲಂಬನೆ ಬದುಕು, ಸೆಲ್ಫ್ ರಿಲಯನ್ಸ್ ಲೈಫ್ ಅನ್ನೋದು ಬೇಕು. ದುಡ್ದು ತಿಂದ್ರೇನೆ ಅದು ಹೊಟ್ಟೆಲಿ ಅರ್ಗೋದು ಅನ್ನ. ಫ್ರೀಯಾಗಿ ಯಾರೋ ತಂದು ಹಾಕಿದ್ರೆ, ನೀವು ಏನ್ ಬೇಕಾದ್ರೂ ತಂದು ಹಾಕಿದ್ರೆ ನಾವು ತಿನ್ನಕ್ಕಾಗತ್ತಾ? ಅದು ಕಾನ್ಸೆಪ್ಟ್. ಅವ್ರಂತಾರೆ ಜನರಿಗೆ ಕೆಲಸನೇ ಇಲ್ಲ, ನಿರುದ್ಯೋಗ ಸಮಸ್ಯೆಗೆ BJP ಕಾರಣ ಆಗಿತ್ತು, ಅದನ್ನ ಸರಿ ಮಾಡಕ್ ನಮ್ಗೊಂದಷ್ಟು ಟೈಮ್ ಬೇಕು, ಅಲ್ಲಿ ತನಕ ಕೊಡ್ತಿರ್ತೀವಿ ಅಂತಾರೆ. ಅಲ್ಲ, ಅವ್ರು ಹೇಳೋದು ಇವಾಗ BJP ಕಡೆ ಬೊಟ್ಟು ಮಾಡೋದ್ರಿಂದ ಇಲ್ಲಿಯ ವೋಟ್ ಬ್ಯಾಂಕಿಂಗು ಅವ್ರಿಗೆ ಇಂಪ್ರೂವೈಸೇಷನ್ ಏನಿಲ್ಲ. ಇಲ್ಲಿ ಅವ್ರು ಒಂದ್ ಕಡೆ ಲಿಂಗಾಯತರನ್ನ ಓಲೈಕೆ ಮಾಡ್ತಾರೆ, ಇವ್ರು ಒಂದ್ ಕಡೆ ಮುಸ್ಲಿಮರನ್ನ ಓಲೈಕೆ ಮಾಡ್ತಾರೆ. ಎರಡು ಈಗ ಬಡ್ಜೆಟ್ ಅಲ್ಲಿ ಯಾರಿಗೆ ಓಲೈಕೆ ಮಾಡಿದ್ದಾರೆ? ಯಾರ್ಯಾರಿಗೂ ಮಾಡಿಲ್ಲ, ಅವರು ಏನೂ ಮಾಡಿಲ್ಲ. ಬಡ್ಜೆಟ್ ಯಾವ ತರ ಬಡ್ಜೆಟ್ ಮಂಡನೆ ಮಾಡಿದ್ದಾರೆ? ಬೊಮ್ಮಾಯಿ ಅವ್ರ ಬಡ್ಜೆಟ್ ಇತ್ತಲ್ಲ, ಅದನ್ನ ಕಂಟಿನ್ಯೂಷನ್ ಮಾಡಿದಾರೆ ಅಷ್ಟೇನೆ. ಸೆಂಟ್ರಲ್ ಇಂದ 4% ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ. ನಮ್ದು ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ, ನಮ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದ ಯಾರಿಗ ಹೊರೆ? ನೀವು UBI ನೀವು ಉಚಿತ ಅಂತ ಕೊಡ್ತಾ ಇದೀರಲ್ಲ, ಹೆಂಡತಿ ಪರ್ಸ್ನ ಯಾವ ತರ ತುಂಬಿಸ್ತಾ ಇದೀರಾ? ಗಂಡನ್ ಜೇಬನ್ನ ಕಟ್ ಮಾಡಿ ಹೆಂಡತಿ ಪರ್ಸ್ನ ತುಂಬುವಂತ ಕೆಲಸ ಮಾಡ್ತಾ ಇದ್ದೀರಾ. ಇದು ಸರ್ವೇ ಸಾಮಾನ್ಯ. ಗೌಡ್ರೆ, ನೀವು ನಗ್ತಿದ್ದೀರಾ, ಬಟ್ ಇದು ಸರ್ವೇ ಸಾಮಾನ್ಯವಾಗಿ ಇದು ನಿಜ ಸಂಗತಿ ನಾನು ಹೇಳ್ತಾ ಇರೋದು. ಸಮಾನತೆ ತರೋ ತರ ಅನ್ನಿಸ್ತಿಲ್ಲ ನಿಮ್ಗೆ? ಅಲ್ಲ, ಸಮಾನತೆ ಇಲ್ಲಿ ಆರ್ಥಿಕ ಸಮಾನತೆಯಲ್ಲಿ ಈಗಾಗಲೇ 85,000 ಕೋಟಿ ಸಾಲ ಮಾಡಕ್ಕೆ ರೆಡಿ ಇದಾರಲ್ಲ 1 ವರ್ಷಕ್ಕೆ. ನೆಕ್ಸ್ಟ್ ಎಷ್ಟು ದಿನ ನೀವು ಹಿಂಗೆ ಮಾಡಕ್ಕಾಗುತ್ತೆ? ಸರಿ ಕೇಶವ್ ಸರ್, ಅಲ್ಲಿಗೆ ಈ ಆರ್ಥಿಕ ಸಮಾನತೆ ತರೋದೇ UBI ನ ಮೂಲ ಉದ್ದೇಶ ಆದ್ರೆ ಅದು ಆಗಲ್ಲ ಅನ್ನೋದು ಶ್ವೇತಾ ಅವರ ಕ್ವೆಶ್ಚನ್. ಇದರ ಜೊತೆಗೆ ನಾನು ಫಿನ್ಲ್ಯಾಂಡ್ ನ ಉದಾಹರಣೆ ಕೊಡ್ತೀನಿ ಕೇಶವ್ ಸರ್, ನೀವು ಕೂಡ ಅದನ್ನ ನೋಡಿರ್ತೀರಿ, ಅಬ್ಸರ್ವ್ ಮಾಡಿರ್ತೀರಿ, ಓದಿರ್ತೀರಿ ಇದ್ರ ಬಗ್ಗೆ. ಫಿನ್ಲ್ಯಾಂಡ್ ನಲ್ಲಿ ಈ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅಂತ ಹೇಳಿ ಅದು ಒಂದು ಅಂಶವನ್ನ ಇಟ್ಕೊಂಡು UBI ಇಂಪ್ಲಿಮೆಂಟ್ ಮಾಡ್ತಾರೆ. ಅದಾದ ನಂತರದ ಅಬ್ಸರ್ವೇಷನ್ ಅಲ್ಲಿ ಹೆಲ್ತ್ ಫ್ಯಾಕ್ಟರ್ ಅಲ್ಲಿ ಇಂಪ್ರೂವ್ಮೆಂಟ್, ಹೆಲ್ತ್ ಸೆಕ್ಟರ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ, ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ. ಬಟ್ ಯಾವ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು? ಎಂಪ್ಲಾಯ್ಮೆಂಟ್. ಅದಾಗ್ಲಿಲ್ಲ ಅಂತ ಹೇಳಿ UBI ನಿಂದ. ಸೊ ಯಾವ ಮೂಲ ಉದ್ದೇಶ ಇರುತ್ತೆ ಅದೇ ಈಡೇರದೆ ಹೋದ್ರೆ ಇದರ ಉದ್ದೇಶ ಈಡೇರ್ದಾಗಿ ಅಂತ ಹೇಳಿ ಹೇಗೆ ನಾವು ಕನ್ಸಿಡರ್ ಮಾಡೋದು? UBI ಯಶಸ್ ಆಯ್ತು ಅಂತ ಹೇಳಿ ಹೇಗೆ ಕನ್ಸಿಡರ್ ಮಾಡೋದು ಅಂತ. ಇಲ್ಲಿ ನಮ್ಮಲ್ಲಿ ಆರ್ಥಿಕ ಒಂದು ಇಂಬ್ಯಾಲೆನ್ಸ್ ಇರೋದನ್ನ ಬ್ಯಾಲೆನ್ಸ್ ಮಾಡುವ ಪ್ರಯತ್ನ ಅಂತ ಅಂದ್ರೆ ಅದು ಆಗತ್ತಾ ಅನ್ನೋ ಕ್ವೆಶ್ಚನ್ ಮಾರ್ಕ್ ಉಳಿದು ಬಿಡೋದಿಲ್ವಾ ಅಂತ. ಈಗ ಹೊಟ್ಟೆ ಹಸುವಿದ್ದಾಗ ಹೊಟ್ಟೆಗೆ ಹಸುಗೆ ನೀಗಿಸುವಂತ ಕೆಲಸ ಮಾಡುವಂತದ್ದು ಸರಿ ಇದೆ. ಆದ್ರೆ ಅದರ ನಂತರ ಏನು ಅಂತ, ನನಗೆ ನನ್ನ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಮಾಡುವಂತಹ ಯೋಜನೆಗಳಾಗ್ಬೇಕು ಯಾವುದೇ ಯೋಜನೆ ಆದ್ರೆ ಅನ್ನುವಂಥದ್ದು ಯಾವುದೇ
ಆರ್ಥಿಕ ನೀತಿಯ ಪ್ರಮುಖವಾದ ಉದ್ದೇಶ ಆಗಿರ್ಬೇಕು. ಈಗ ನೀವು ಫಿನ್ಲ್ಯಾಂಡ್ ಉದಾಹರಣೆ ಕೊಟ್ರಿ, ನಾನು ಇನ್ನೊಂದ್ 2-3 ದೇಶದ ಉದಾಹರಣೆ ಕೊಟ್ಟು ನಮ್ಮ ಬಡತನದ ರೇಖೆಗಿಂತ ಕೆಳಗಿರೋ ಜನರ ಸಂಖ್ಯೆ ಸರಿ ಇಲ್ಲ ಅನ್ನೋದನ್ನು ನಿಮ್ಗೆ ನಿರೂಪಿಸ್ತೀನಿ. ಮೊದಲನೇದು ಏನು ಅಂತಂದ್ರೆ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಕೂಡ ಇದರ ಪ್ರಯೋಗ ಆಯ್ತು, ಡೆವಲಪ್ಡ್ ಕಂಟ್ರಿ ಆದ್ರೇನು. ಅಲ್ಲಿ ಒಂದು ಅಲಸ್ಕಾ ಪರ್ಮನೆಂಟ್ ಫಂಡ್ ಅಂತ ಮಾಡಿದ್ರು. ಅಲ್ಲಿ 1000ರಿಂದ 2000 ರೂಪಾಯಿಯನ್ನ ಆಯಿಲ್ ಮತ್ತೆ ಗ್ಯಾಸ್ ರೆವಿನ್ಯೂ ಇಂದ ಏನ್ ಬಂತು ಪ್ರತಿ ಸಿಟಿಸನ್ಗೆ ಅವರು ಕೊಡೋ ಪ್ರಯತ್ನ ಮಾಡಿದ್ರು. ಆದ್ರೆ ಅಲ್ಲಿ ಕೂಡ ಅದು ಯಾವ ಎಂಪ್ಲಾಯ್ಮೆಂಟ್ ಮೇಲೆ ಯಾವ್ದು ಪರಿಣಾಮ ಬೀರ್ಲಿಲ್ಲ, ಆದ್ರೆ ಅದು ಫರ್ಟಿಲಿಟಿ ಹೆಚ್ಚು ಮಾಡಕ್ಕೆ ಕಾರಣ ಆಯ್ತು ಅಂತ ಹೇಳಿ ಅವ್ರದನ್ನ ಕೈ ಬಿಟ್ರು. ಹಾಗೇನೆ ನಾರ್ತ್ ಕೆರಳೋನಿಯಾದಲ್ಲಿ ಟ್ರೈ ಮಾಡಿದ್ರು, 4,000 ರಿಂದ 6,000 US$ ಪ್ರತಿ ವರ್ಷ ಕೊಡಕ್ಕೆ ಪ್ರಯತ್ನ ಪಟ್ರು. ಅಲ್ಲಿ ಅದು ಅಗೇನ್ ಮೆಂಟಲ್ ಹೆಲ್ತ್ ಇಂಪ್ರೂವ್ ಮಾಡ್ತು, ಎಜುಕೇಶನ್ ಇಂಪ್ರೂವ್ ಮಾಡ್ತು. ಆದ್ರೆ ಅದು ಜನರನ್ನ ಡಿಸ್ಕರೇಜ್ ಮಾಡ್ಲಿಲ್ಲ ಅನ್ನೋಂಥದ್ದು ಇದೆ. ಆದ್ರೆ ವರ್ಕ್ ಮಾಡಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ಲಿಲ್ಲ ಅಂತ ಅವರು ಕೈ ಬಿಟ್ರು. ಹಾಗೇನೆ ನೀವು ಬೇರೆ ಬೇರೆ ದೇಶ ನೋಡಿ, ಕೆನಡಾದಲ್ಲಿ ಕೂಡ ಇದನ್ನ ಅಲ್ಪಾವಧಿಗೆ ತಂದ್ರು, 1974 ಅಲ್ಲೇ ತಂದ್ರು. ಮಿನಿಕಾಮ್ ಅನ್ನುವಂತ ಒಂದು ಪ್ರದೇಶದಲ್ಲಿ ಮಾತ್ರ ಟ್ರೈ ಮಾಡಿದ್ರು, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಹೆಚ್ಚಾಗಿ ಹೋದ್ರು. ಆದ್ರೆ ಅಗೈನ್ ಅದನ್ನ ಇನ್ನೊಂದು ಸ್ಟಡಿ ಮಾಡಿದ್ರು, ಒಂಟಾರಿಯಾದಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅಲ್ಲಿ ಕೂಡ ಇದು ಸ್ವಲ್ಪ ಕಾಲಾವಧಿಗೆ ಮಾತ್ರ ಇತ್ತು. ಬ್ರೆಜಿಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಅಲ್ಲಿ ಕೂಡ ಇದು ಸ್ವಲ್ಪ ಕಾಲಘಟ್ಟದಲ್ಲಿ ಮಾತ್ರ ಇತ್ತು. 2008 ರಿಂದ 2014 ಒಳಗಡೆ ಟ್ರೈ ಮಾಡಿದ್ರು. ಒಂದು ಹಳ್ಳಿಲಿ ಕ್ವಿಂಟಂಗೋ ವೆಲ್ಹೋ ಅಂತ ಒಂದು ಪ್ರಾವಿನ್ಸ್ ಅಲ್ಲಿ ಟ್ರೈ ಮಾಡಿದ್ರು. ಪ್ರತಿ ಕುಟುಂಬಕ್ಕೆ ಅವರು $8 ಅಂದ್ರೆ 30 ರೀಲ್ಸ್, ಬ್ರೆಜಿಲಿನ ಕರೆನ್ಸಿ ಅದು, ಅದನ್ನ ಕೊಡುವ ಪ್ರಯತ್ನ ಮಾಡಿದ್ರು. ಹಾಗೆ 2020ರಲ್ಲಿ ಅವರು ಮತ್ತೊಮ್ಮೆ ಮರಿಕಾ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಇದನ್ನ 130 ರೀಲ್ ಅಂದ್ರೆ $35 ಕೊಟ್ಟು ಟ್ರೈ ಮಾಡಿದ್ರು. ಅಗೇನ್ ಅಲ್ಲಿ ಕೂಡ ಅದನ್ನ ಆಮೇಲೆ ಅವರು ಡಿಸ್ಕಾರ್ಡ್ ಮಾಡ್ಬೇಕಾಯ್ತು. ಆಮೇಲೆ ಫಿನ್ಲ್ಯಾಂಡ್ ಅಲ್ಲಿ ಟ್ರೈ ಮಾಡಿದ್ರು. ಫಿನ್ಲ್ಯಾಂಡ್ ಅಲ್ಲಿ 2016ರಲ್ಲಿ ಪ್ರಯತ್ನ ಪಟ್ರು. 2,000 ಜನರನ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ಅವ್ರಿಗೆ €560 ಕೊಡೋ ಪ್ರಯತ್ನವನ್ನ ಮಾಡ್ಲಾಯ್ತು. ನಮೀಬಿಯಾದಲ್ಲಿ ಪ್ರಯತ್ನ ಪಟ್ರು 2008 ಮತ್ತು 2009ರಲ್ಲಿ. ಅಲ್ಲಿ ಕೂಡ $6.75 ಅಷ್ಟು $100 ಅವ್ರಿಗೆ ಕೊಡುವ ಪ್ರಯತ್ನ ಮಾಡಿದ್ರು. ಅಲ್ಲಿ ಸ್ಕೂಲ್ ಡ್ರಾಪ್ ಔಟ್ ಕಡಿಮೆ ಆಯ್ತು. ಆದ್ರೆ ಅವ್ರ ಉದ್ದೇಶ ಏನ್ ಅನ್ಕೊಂಡ್ರು ಅದಾಗ್ಲಿಲ್ಲ. ಇಂಡಿಯಾದಲ್ಲಿ 2011-12ರಲ್ಲಿ ಇದರ ಪ್ರಯತ್ನವೂ ಆಗಿದೆ. 6,000 ರೆಸಿಡೆಂಟ್ಸ್ ಗೆ ಕೊಟ್ಟರು. ಮೊದಲ ಬಾರಿಗೆ ಅವ್ರಿಗೆ $200 ಕೊಡೋ ಪ್ರಯತ್ನ ಮಾಡಿದ್ರು. ಆಮೇಲೆ 300, 150 ಕೊಡಕ್, ಮಕ್ಕಳಿಗೆ 150, ಈ ತರ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ನಾನು ಇಲ್ಲಿ ಹೇಳಕ್ ಹೋಗೋದೇನು ಅಂತಂದ್ರೆ, ನೀವು ಟಾರ್ಗೆಟ್ ಮಾಡುವಾಗ ಯಾವ ಜನಕ್ಕೆ ನಾವು ಟಾರ್ಗೆಟ್ ಮಾಡ್ತೀವಿ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಇಟ್ಕೋಬೇಕಾಗುತ್ತೆ. ಈಗ ನೋಡಿ, ಯಾವ್ದು ನಾವು ಈಗ ವರ್ಲ್ಡ್ ಬ್ಯಾಂಕ್ ಅವರು ಗ್ಲೋಬಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕೊಡ್ತಾರೆ. ಅಂದ್ರೆ ಪ್ರತಿ ದೇಶಕ್ಕೂ ಇಂಟರ್ನ್ಯಾಷನಲ್ ಪಾವರ್ಟಿ ಲೈನ್ ಕೆಳಗಡೆ ಎಷ್ಟು ಜನ ಬಡತನದ ರೇಖೆಗಿಂತ ಕೆಳಗಡೆ ಇದ್ದಾರೆ ಅಂತ. ಈಗ ನಮ್ಮ ದೇಶದ ಪ್ರಕಾರ, ನಮ್ಮ ವರ್ಲ್ಡ್ ಬ್ಯಾಂಕ್ ಮಾಹಿತಿಯ ಪ್ರಕಾರ, ಇಂಡಿಯಾದಲ್ಲಿ ಈಗ 2023 ನಮ್ಗೆ 10% ಅಷ್ಟು, ಒಟ್ಟು ನಮ್ಮ ಜನಸಂಖ್ಯೆಯ 10% ಅಷ್ಟು ಬಡತನದ ರೇಖೆಗಿಂತ ಕೆಳಗಡೆ ಇದೆ. ಕರ್ನಾಟಕ ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯ ನಮ್ಮ ಇಂಡಿಯಾದಲ್ಲಿ ಹೋಲಿಸಿದ್ರೆ, ಯಾವಾಗ್ಲೂ ನೀವು ಯಾವುದೇ ಆವರೇಜ್ ಇಂಡಿಕೇಟರ್ ನೋಡಿ, ಕರ್ನಾಟಕ ಯಾವಾಗ್ಲೂ ಇಂಡಿಯನ್ ಆವರೇಜ್ ಗಿಂತ ಚೆನ್ನಾಗಿರುತ್ತೆ. ಸೊ ಆ ಮಾನದಂಡನ ಉಪಯೋಗಿಸ್ಕೊಂಡ್ರೆ ನಮ್ಗೆ 8ರಿಂದ 9% ಮಾತ್ರ ನಮ್ಮಲ್ಲಿ ಬಡತನದ ರೇಖೆಗಿಂತ ಕೆಳಗಡೆ ಇರೋ ಜನ ಬರ್ಬೇಕು. ನೀವು ಒಂದ್ ವೇಳೆ ಅವ್ರನ್ನ ಟಾರ್ಗೆಟ್ ಮಾಡಿ ಸ್ಪೆಸಿಫಿಕ್ ಆಗಿ ಇಷ್ಟು ಜನನೇ ನಮ್ಮಲ್ಲಿ ಬಡತನದ ರೇಖೆಗಿಂತ ಕೆಳಗಡೆ ಇದ್ದಾರೆ ಅಂತ ನಾವು ಮಾಡಿದ್ರೆ ಖಂಡಿತವಾಗಿ ಈ ಯೋಜನೆಯು ಯಶಸ್ವಿ ಆಗುತ್ತೆ. ಅದು ಬಿಟ್ಟು ನಾವು ಈಗ 4.34 ಅಥವಾ 4.5 ಕೋಟಿ ಜನಕ್ಕೆ ನಾವು ಇದನ್ನ ತಲುಪಿಸ್ತೀವಿ, 1.3 ಕೋಟಿ ಅಂದ್ರೆ ಇದು ಕೂಡ ಎಕನಾಮಿಕಲಿ ವಯಬಲ್ ಆಗಲ್ಲ ಲಾಂಗ್ ರನ್ ಅಲ್ಲಿ. ಶಾರ್ಟ್ ರನ್ ಅಲ್ಲಿ ಅಲ್ಲಿಗೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಏನೇನ್ ಪದೇ ಪದೇ ಎಲ್ಲರನ್ನ ಒಳಗೊಂಡ ಅಭಿವೃದ್ಧಿ ಅಂತ ಏನೇನ್ ಮಾತಾಡ್ತಾರೆ, ಅದನ್ನ ಸಾಧಿಸೋದೇ ಕಷ್ಟ ಅಂತ ಹೇಳಿ ಇಲ್ಲಿ ಯಾರು ಅರ್ಹರಲ್ಲ ಅವ್ರನ್ನ ಸಪರೇಟ್ ಮಾಡೋದು, ಹಾಗೆ ಸೋರಿಕೆ ಆಗೋದನ್ನ ತಡೆಗಟ್ಟೋದು, ಹಾಗೆ ಇದು ಇನ್ಯಾರ್ದೋ ಕೈಗೆ, ಅಂದ್ರೆ ನೀವೇ ಹೇಳ್ತಿದ್ದ ಹಾಗೆ ಯಾರಿಗೆ ಹೋಗ್ಬೇಕೋ ಅವ್ರನ್ನ ಬಿಟ್ಟು ಬೇರೆಯವ್ರಿಗೂ ಹೋಗೋದಿದೆಯಲ್ಲ, ಅದರಿಂದಾಗೂ ಎಕನಾಮಿಕಲ್ ಬರ್ಡನ್, ಇದನ್ನ ಸಾಧನೆ ಮಾಡೋದೇ ಕಷ್ಟ ಅಂತ ಹೇಳಿ. ಹಾಗಾದ್ರೆ ಚಾಲೆಂಜಸ್ ಏನು, ಇದ್ರ ಬಗ್ಗೆ ಕೂಡ ಮಾತುಕತೆ ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ವೆಲ್ಕಮ್ ಬ್ಯಾಕ್. ನಟರ ಸರ್, ಈಗ ಈ UBI ಅನ್ನೋ ಕಾನ್ಸೆಪ್ಟ್ ಅನ್ನ ಈಗ ಬೇರೆ ಬೇರೆ ದೇಶದ ಉದಾಹರಣೆ ಕೊಡ್ತಾ ಇದ್ರು ಕೇಶವ್ ಸರ್. ನಮ್ಮಲ್ಲೂ ಕೂಡ ಪ್ರಯೋಗ ಆಯ್ತು. ಇನ್ಫ್ಯಾಕ್ಟ್ ಮಧ್ಯಪ್ರದೇಶದಲ್ಲಿ ಟ್ರೈ ಮಾಡಿದ್ರು 2010-13ನೇ ಸಾಲಿನಲ್ಲಿ. ಬಟ್ ಅಲ್ಲಿ ಫಂಡೇ ರೇಸ್ ಆಗ್ಲಿಲ್ಲ. ಅದು ಸ್ಯಾಂಪಲ್ ಸೈಜ್ ಇದ್ದಿದ್ದೇನು ಕೇವಲ 6,000 ಜನ, ಅಷ್ಟಕ್ಕೇನೆ ಆಗ್ಲಿಲ್ಲ. $750 ಕೊಡ್ಬೇಕು ಅಂತ ಹೇಳಿ. ಸಿಕ್ಕಿಮಲ್ಲಿ SDF ಅನ್ನೋ ಪಾರ್ಟಿ ಕೂಡ ನಾವು ಕೊಡ್ತೀವಿ ಅಂದ್ರೆ ಅವ್ರು ಗೆಲ್ಲಿಲ್ಲ, ಅದಾಗ್ಲಿಲ್ಲ, ಬೇರೆ ಪ್ರಶ್ನೆ. ಇನ್ನು ಅರುಣ್ ಜೇಟ್ಲಿ ಟೈಮಲ್ಲಿ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ಈ ಎಕನಾಮಿಕಲ್ ಸರ್ವೆ ಆಫ್ ಇಂಡಿಯಾ ಥ್ರೂ ಬೇಸಿಕ್ ಇನ್ಕಮ್ ಅಂತ ಹೇಳಿ 7,500 ಚಿಲ್ಲರೆ ಕೊಡಬೇಕು ಅಂತ ಹೇಳಿ, ಅದು ಕೂಡ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಸರ್ ಕೂಡ ಹೇಳ್ತಾ ಇದ್ದ ಹಾಗೆ, ಇಲ್ಲಿ ಎಲ್ಲರನ್ನ ಒಳಗೊಂಡು ನಾವು ಆರ್ಥಿಕ ಅಭಿವೃದ್ಧಿ ಮಾಡಬೇಕು ಅನ್ನೋ ಪರಿಕಲ್ಪನೆ ಚೆನ್ನಾಗಿದೆ.
ಬಟ್ ಅದನ್ನ ಅನುಷ್ಠಾನ ಮಾಡೋಕಿರೋ ಚಾಲೆಂಜ್ ಸರ್. ನೀವೇ ಹೇಳ್ದಂಗೆ ಹತ್ರ 1.25 ಕೋಟಿ, ಇನ್ನು ನೀವು ಅನ್ನಭಾಗ್ಯ ತಗೊಂಡ್ರೆ 4.25 ಕೋಟಿ ಅಷ್ಟು ಜನರಲ್ಲಿ ಅರ್ಹರಿಗೆ ಹೋಗ್ಬೇಕು, ಹೋಗೋ ಮಾರ್ಗ ಮಧ್ಯದಲ್ಲಿ ಬರೋ ಎಲ್ಲಾ ಮಿಸ್ಲೀಡ್ ಗಳನ್ನ ತಡೆಗಟ್ಟಬೇಕು, ಅದಕ್ಕೊಂದು ಹೊಸ ಸಾಫ್ಟ್ವೇರೇ ತರಬೇಕು ಅನ್ನೋ ಲೆವೆಲ್ ಚಾಲೆಂಜಸ್ ನೀವು ಕೂಡ ಫೇಸ್ ಮಾಡ್ತಿದ್ರಿ. ಸೊ ಈ ಹೇಳೋದು ಸುಲಭ, ಹೇಳೋದನ್ನ ನೀವು ಯಾವುದೇ ರೀತಿ ಹೇಳಿದ್ರು ಕೂಡ UBI ಅಂದ್ರೂ ಅಷ್ಟೇ, ಗ್ಯಾರಂಟಿ ಅಂದ್ರೂ ಅಷ್ಟೇ, ಫ್ರೀ ಬಿ ಅಂದ್ರೂ ಅಷ್ಟೇ, ಅನುಷ್ಠಾನ ಮಾಡೋದೇ ಚಾಲೆಂಜ್ ಅಂತ ಹೇಳಿ. ಆ ಚಾಲೆಂಜ್ ನೀವು UBI ಅಂದ್ರೂ ಕೂಡ ತಪ್ಪೋದಿಲ್ಲ ಸರ್, ಒಪ್ತೀರಾ ಇದನ್ನ? ನೋಡಿ ನಿಜ, ನೋಡಿ ಚಾಲೆಂಜ್ ಅಂತೂ ಆರ್ಥಿಕ ಚಾಲೆಂಜ್ ಅಂತೂ ಇದ್ದೇ ಇದೆ. ಬಟ್ ಆರ್ಥಿಕ ನಿರ್ವಹಣೆ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ಆರ್ಥಿಕ ಚಾಲೆಂಜ್ ಬಿಡಿ, ಅದಕ್ಕೇನೋ ಒಂದು ಹೇಳಿದ್ರಿ, ಇಂಪ್ಲಿಮೆಂಟೇಷನ್ ಜನರ ಕೈಗೆ ತಲುಪಬೇಕಲ್ಲ, ಅದು ಇಂಪ್ಲಿಮೆಂಟ್ ಆಗುತ್ತೆ. ಈಗ ಒಂದು ಆಧಾರ್ ಕಾರ್ಡ್ ತಗೊಂಡ್ ಬಂದ್ರು, ಆಧಾರ್ ಕಾರ್ಡ್ ಅದನ್ನು ಮಾಡಬೇಕಾದ್ರೆ ತುಂಬಾ ಜನ ಅದಕ್ಕೆ ಪ್ರತಿರೋಧ ಬಂತು. ಇವನ್ ಬಿಜೆಪಿನೇ ಅದನ್ನ ಅಪೋಸ್ ಮಾಡ್ತು, ಇದು ಆಗೋದಿಲ್ಲ ಅಂತ. ಆದ್ರೂ 135 ಕೋಟಿ ಜನ ಆಧಾರ್ ಎನ್ರೋಲ್ ಆದ್ರಲ್ಲ. ಈಗ ಆ ಆಧಾರ್ನೇ ಬೇಸಿಕ್ ಆಗಿ ಇಟ್ಕೊಂಡು ಯಾವುದೇ ಡೈರೆಕ್ಟ್ ಟ್ರಾನ್ಸ್ಫರ್ ಆಗಬೇಕಾದಂತ ಆ ಟ್ರಾನ್ಸ್ಫರ್ ಆಗ್ತಾ ಇದೆಯಲ್ಲ ಅವ್ರ ಅಕೌಂಟ್ಗಳಿಗೆ, ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿ, ಈಗ ಪ್ಯಾನ್ ಕಾರ್ಡ್ ಕೂಡ ಲಿಂಕ್ ಮಾಡಿ. ಅದೊಂದು ವ್ಯವಸ್ಥೆ ಅಂತ ಹಂತ ಹಂತವಾಗಿ ಬಿಲ್ಡ್ ಆಗ್ತದೆ. ಈ ಯೋಜನೆಗಳು ಅಷ್ಟೇ. ಈಗ 5 ಗ್ಯಾರಂಟಿ ಯೋಜನೆಗಳು ತಂದಿದ್ದೀವಲ್ಲ, ನಾವು ಇದನ್ನ ಒಂದು UBI ಅಂತ ನಾವು ಕನ್ಸಿಡರ್ ಮಾಡಿ ಇದಕ್ಕೆ ಒಂದು ಮರು ಘೋಷಣೆ ಮಾಡಿದ್ರು ಕೂಡ ಒಂದೇ ದಿನದಲ್ಲಿ ಆಗಲ್ಲ. ಈಗ 52,000 ಕೋಟಿ ರೂಪಾಯಿ ಬೇಕು ಈ 5 ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ. ಪ್ರತಿಯೊಬ್ಬರಿಗೂ ಒಂದು 4,000 ರೂಪಾಯಿಂದ 6,000 ರೂಪಾಯಿ ಅವರು ಪ್ರತಿ ಕುಟುಂಬಕ್ಕೆ ಮಾಸಿಕವಾಗಿ ಅವರೇಜ್ ಆಗಿ ಹೋಗುತ್ತೆ. ಈ ಯೋಜನೆ ಬೇಕಾ? ಈ ಸಮಯದಲ್ಲಿ ಅಗತ್ಯ ಇದೆಯಾ? ಖಂಡಿತವಾಗಿ ಅಗತ್ಯ ಇದೆ. ಯಾಕಂದ್ರೆ ನೀವು ಜನಗಳ ಆದಾಯವನ್ನು ನೋಡಿ, ನೀವು ಆದಾಯ ಕಳೆದ 6-7 ವರ್ಷಗಳಿಂದ ಸ್ಟಾಗ್ನೆಂಟ್ ಆಗಿದೆ. ಯಾಕೆ ಸ್ಟಾಗ್ನೆಂಟ್ ಆಗಿದೆ? ಅದಕ್ಕೆ ನಾನಾ ಕಾರಣಗಳಿರ್ಬೋದು. ನಾವು ಹೇಳಿದ್ರೆ ಪೊಲಿಟಿಕಲ್ ಅನ್ಬೋದು. ತುಂಬಾ ಆರ್ಥಿಕ ತಜ್ಞರು ಹೇಳ್ತಾರೆ ಡಿಮಾನಿಟೈಸೇಷನ್ GST ಇದೆಯಲ್ಲ, ಅದು ಪ್ಲಾನ್ಡ್ ಆಗಿಲ್ಲ. ಇಲ್ಲಾಂದ್ರೆ ಜನಗಳಿಗೆ ಇಷ್ಟೊಂದು ನೋವು ತಗೊಂಡ್ಬರ್ಬೇಕಾದಿಲ್ಲ. ಯಾಕಂದ್ರೆ ಲಕ್ಷಾಂತರ ಇಂಡಸ್ಟ್ರಿಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಮುಚ್ಚೋದು. ಯಾಕಂದ್ರೆ ಅವ್ರಿಗೆ ಆರ್ಥಿಕವಾಗಿ ನಿರ್ವಹಣೆ ಇರಲಿಲ್ಲ. ಅದು ಎಲ್ಲ ಒಂಥರ ಯಾವುದು ಸ್ಟ್ರೀಮ್ ಲೈನ್ ಇರಲಿಲ್ಲ ಅವೆಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಸಮಯದಲ್ಲಿ ಈ ಜನತೆಗೆ ಇದು ಬೇಕಿತ್ತು. ಈಗ ನೋಡಿ 2014ರಲ್ಲಿ NDA ಗೌರ್ಮೆಂಟ್ ಬಂದ್ಮೇಲೆ, ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಒಂದು ಕೆಲಸ ಮಾಡಿದ್ರು. ಕಾರ್ಪೊರೇಟ್ ಟ್ಯಾಕ್ಸ್ನ 30% 25% ತಗೊಂಡು ಬಂದ್ರು. ಅದರಿಂದ ದೇಶಕ್ಕೆ ಎಷ್ಟು ನಷ್ಟ ಗೊತ್ತಾ? 2 ಲಕ್ಷ ಕೋಟಿ ರೂಪಾಯಿ ವಾರ್ಷಿಕವಾಗಿ. ಸೊ ಅದರಿಂದ ಯಾಕೆ ಹಂಗ್ ಬಿಟ್ರು? ಅವ್ರಿಗೆ ನೀವು ಉಚಿತವಾಗಿ ಮಡಿಕೊಂಬಿಡಿ ಅಂತ ಹೇಳಿ ಕಾರ್ಪೊರೇಟ್ ಕಂಪನಿಗಳು ಬಿಟ್ಬಿಟ್ರಾ? ಇಲ್ಲ. ಅವರ ಉದ್ದೇಶ ಏನಿತ್ತು? ಅವ್ರು ಮತ್ತೆ ಇಂಡಸ್ಟ್ರಿಗಳನ್ನ ಜಾಸ್ತಿ ಮಾಡ್ತಾರೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಗ್ತದೆ. ಆ ಉದ್ದೇಶ ಅವ್ರದ್ದು ಇಲ್ಲ. ಈ ತೆರಿಗೆ ವಿಚಾರ ನೀವಾಗೆ ನಾನು ಹೇಳಬೇಕು, ನನಗೆ ಕ್ಲಾರಿಫಿಕೇಶನ್ ಬೇಕು ನಟರ್ ಸರ್. ನೀವು ಇವಾಗ ಮೋದಿ ಅವ್ರು ಹೇಳ್ತೀರಿ ನೀವು ಕಾರ್ಪೊರೇಟ್ ನವರಿಗೆ ತೆರಿಗೆ ಕಮ್ಮಿ ಮಾಡಿದ್ರು ಅಂತ, ನೀವೀಗ ಮಧ್ಯಮ ವರ್ಗಕ್ಕೆ ಜಾಸ್ತಿ ಮಾಡ್ಲಿಲ್ವಾ? ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರು ಬಜೆಟ್ ಪ್ರತಿಯಲ್ಲೇ ಪ್ರಿಂಟ್ ಮಾಡಿಸಿರೋದನ್ನ ನಾನು ಹೇಳ್ತೀನಿ. 60% ನಷ್ಟು ಬಡವರು ಕೂಡ GST ಅಂತ ಹೇಳಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅದರ ಫಲ ಅನುಭವಿಸ್ತಾ ಇರೋದು 10% ಇರೋ ಶ್ರೀಮಂತರು. ಅಲ್ಲಿಗೇನ್ ಬಂತು? ಬಡವರು ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ. ನೀವು ತೆರಿಗೆ ಎಲ್ಲೇ ಹೆಂಗೆ ಜಾಸ್ತಿ ಮಾಡಿದ್ರು ಕೂಡ ಈಗ ನೀವು ಗ್ಯಾರಂಟಿಗಳಿಗೆ ಫಂಡ್ ಅರೇಂಜ್ ಮಾಡ್ಲಿಕ್ಕೆ ತೆರಿಗೆ ಹೆಚ್ಚು ಮಾಡಿದಿರಿ ಈ ಬಜೆಟ್ ನ ಮೂಲಕ, ಅದು ನೇರವಾಗಿ ಬಡವರಿಗೂ ತಟ್ಟುತ್ತೆ ಸರ್. ಅಲ್ಲಿಗೆಲ್ಲಾಯ್ತು? ಯಾವ ತರ ನಿಮಗೆ ಗೊತ್ತಿಲ್ಲ ಸರ್. 2 ಪಾಯಿಂಟ್ ಹೇಳ್ತೀನಿ. ಇಲ್ಲ, ನೀವು ಹೇಳಿದ್ರೆ ಖಂಡಿತ. ಈಗ ಆಯ್ತು, ನೀವ್ ಹೇಳ್ತೀರಿ ಕೈಗೆ ದುಡ್ಡು ಕೊಡ್ತೀವಿ, ಅವರ ಆರ್ಥಿಕತೆನ ಇಂಪ್ರೂವ್ ಮಾಡ್ತೀವಿ. ಆಯ್ತು, ಒಂದು 2 ವೀಲರ್ ತಗೊಳ್ಬೇಕು ಅಂತಂದ್ರೆ ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು. ಇಲ್ಲ ಸ್ವಲ್ಪ ಮಧ್ಯಮ ವರ್ಗದವ್ರು ಕಾರ್ ತಗೊಳ್ಬೇಕು ಅಂದ್ರೆ ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು. ಇಲ್ಲ ಯಾವ್ದೋ ಒಂದು ಆಸ್ತಿ ಕೂಡಿಟ್ಟೋ ಮಾಡೋ ಏನೋ ಮಾಡಿ ಒಂದ್ ಚಿಕ್ಕ ಸೈಟ್ ತಗೊಳ್ಬೇಕು ಅಂದ್ರೆ ಅದಕ್ಕೆ ಜಾಸ್ತಿ ದುಡ್ಡು ಕೊಡು. ಇದೆಲ್ಲ ತೆರಿಗೆ ಅಲ್ವಾ? ಇದೆಲ್ಲ ಬಡವರ್ಗೆ ಅಪ್ಲೈ ಆಗಲ್ವಾ? ಅಥವಾ ಮಧ್ಯಮ ವರ್ಗದವ್ರಿಗೆ ಅಪ್ಲೈ ಆಗೋದಿಲ್ಲ? ಅಪ್ಲೈ ಆಗುತ್ತೆ. ನೋಡಿ, ಈಗ ಇಡೀ ದೇಶದಲ್ಲಿ ನೀವು ಒಂದು ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ಮೇಲೆ GST ಆಗಿದೆಯಲ್ಲ, GST 100ಕ್ಕೆ 100% ಜನ GST ತೆರಿಗೆ ಕಟ್ತಾರೆ. ಒಂದು ಬಿಸ್ಕೆಟ್ ತಗೊಂಡ್ರೆ 18% GST ಇದೆ. ಒಂದು ಬ್ರೆಡ್ ಪೌಂಡ್ ತಗೊಂಡ್ರೆ, ಪ್ಯಾಕೆಟ್ ತಗೊಂಡ್ರೆ 18% GST ಇದೆ. ಅಲ್ಲಿ ಬಡವರು ತೆರಿಗೆ ಕಟ್ತಿದ್ದಾರೆ. ನಾವು ಇದನ್ನ ಅಪೋಸ್ ಮಾಡಿದ್ವಿ. ಈ ಕೇಂದ್ರ NDA ಮೋದಿ ಸರ್ಕಾರದ ಮೇಲೆ ಅಪೋಸ್ ಮಾಡಿದ್ವಿ. ಅಂದ್ರೆ 5% ಮಾಡಿ, ಇಲ್ಲ ಫ್ರೀ ಬಿಡಿ. ಅದ 18% ಅಂದ್ರೆ ತೆರಿಗೆ ಹೊರೆ ನೀವು ಜಾಸ್ತಿ ಮಾಡಿದ್ದೀರಿ. ಹಣದುಬ್ಬರ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಆದಾಯ ಮಾತ್ರ ಕಡಿಮೆ ಆಗ್ತಾ ಇದೆ. ಈ ಸಮಯದಲ್ಲಿ ಈ ಎಲ್ಲಾ ಯೋಜನೆಗಳ ಅಗತ್ಯ ಇದೆ. ಒಂದು ಕೊರೋನಾ ಬಂತು, ಕೊರೋನಾ ದುರಂತದಿಂದ ಎಲ್ಲರಿಗೂ ಕಷ್ಟದಲ್ಲಿದ್ದಾರೆ ನಿಜ. ಇನ್ನೊಂದು ಮೋದಿ ನಿರ್ಮಿತ ದುರಂತ ಇದೆಯಲ್ಲ, ಮೋದಿ ನಿರ್ಮಿತ ದುರಂತ GST ಮತ್ತೆ ಡಿಮಾನಿಟೈಸೇಷನ್ ಇದೆಯಲ್ಲ, ಅದರಿಂದ ಕೂಡ ಜನತೆಗೆ ತುಂಬಾ ತೊಂದರೆ ಆಗಿದೆ. ಈ 9 ವರ್ಷಗಳಲ್ಲಿ ಉದ್ಯೋಗ ಸೃಷ್ಟಿನೇ ಆಗಿಲ್ಲ. ಬಹಳ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಈ ಯೋಜನೆಗಳು ಬೇಕೇ ಬೇಕು. ನಮ್ಮ ಸರ್ಕಾರ ಅಲ್ಲೂ ಕೂಡ ಯಾವುದೇ ಸರ್ಕಾರ, NDA ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ವಿ ವೆಲ್ಕಮ್. ಆದರೆ ಜನತೆಗೆ ಅಲ್ಲೇ ಇರೋದು ಇನ್ನೊಂದು ಸವಾಲು. ಅದಕ್ಕೆ ತೇಜಸ್ವಿ ಮೇಡಮ್ ಹಾಗೆ ಶ್ವೇತಾ ಅವರಿಂದ ಉತ್ತರ ಬೇಕು. ಅದಕ್ಕೆ ಮುಂಚೆ ಬೆಲೆ ಏರಿಕೆ ಅಂತ ಪ್ರಸ್ತಾಪ ಮಾಡಿದ್ರು ನಟರಾಜ್ ಅವರು. ಕೇಶವ್ ಸರ್, ನಿಮ್ಮನ್ನ ಕೇಳ್ತೀನಿ, ಇನ್ಫ್ಲೇಷನ್ ಅನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಕೆಲವೊಂದು ಕಡೆಯಲ್ಲಿ UBI ಅನ್ನ ಇಂಪ್ಲಿಮೆಂಟ್ ಮಾಡಿದ ಉದಾಹರಣೆ ಕೂಡ ಇದೆ. ಬಟ್ ನನಗಿರೋ ದೊಡ್ಡ ಪ್ರಶ್ನೆ, ಇನ್ಫ್ಲೇಷನ್ಗೆ ಇದು ಸಹಕಾರ ಕೊಡುತ್ತಾ ಅಥವಾ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡುತ್ತಾ? ಯಾಕೆ ಕೇಳ್ತೀನಿ, ಈಗ ಬಡವರ ಕೈಯಲ್ಲಿ ದುಡ್ಡು ಬಂತು ಅಂತಂದ್ರೆ ಅವ್ರು ಮಾರ್ಕೆಟಿಗೆ ಹೋಗ್ತಾರೆ, ಕೊಂಡ್ಕೊಳ್ತಾರೆ, ಆ ಮೂಲಕ
ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಹೆಚ್ಚಾಗಿ ಅದಕ್ಕೆ ಸಮಾನವಾಗಿದ್ರೆ ಓಕೆ, ಇಲ್ಲ ಅಂದ್ರೆ ಮತ್ತಲ್ಲಿ ಕ್ರಿಯೇಟ್ ಆಗುತ್ತೆ ಬೆಲೆ ಏರಿಕೆ, ಅಂದ್ರೆ ಫಾಲ್ಸ್ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಥವಾ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಇನ್ಫ್ಲೇಷನ್. ಅಥವಾ ಇದು ಪಾಸಿಟಿವ್ ಆಗಬಹುದು ಅನ್ನೋ ಕಲ್ಪನೆ ಕೂಡ ಇದೆ, ಕೆಲವೊಂದ್ ಕಡೆ ಅದು ಕೂಡ ಎಕ್ಸ್ಪೆರಿಮೆಂಟ್ ಆಗಿದೆ. ಈಗ ಬಡವರ ಕೈಯಲ್ಲಿ ದುಡ್ಡು ಕೊಟ್ರೆ ಮಾರ್ಕೆಟ್ಗೆ ಹೋಗುತ್ತೆ, ಫ್ಲೋಟ್ ಆಗುತ್ತೆ ಎಕನಾಮಿ, ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲೇ ಅಲ್ವಾ ಎರಡೂ ಕಡೆಗಳಲ್ಲೂ ಕೂಡ ಹಿಂಗೂ ಆಗ್ಬೋದು ಹಂಗೂ ಆಗ್ಬೋದು ಅಂತಿರೋದೇ ಕನ್ಫ್ಯೂಷನ್. ಇನ್ಫ್ಲೇಷನ್ ಅಂಡ್ UBI, ನಿಮ್ಮ ಅನಿಸಿಕೆ ಇದ್ರ ಬಗ್ಗೆ? ಜನಕ್ಕೆ ತುಂಬಾ ಇವಾಗ ಶಾರ್ಟ್ ರನ್ ಅಲ್ಲಿ ನಾವ್ ಯಾವ್ದು ಪ್ರೈಸಸ್ ನ ಇಮಿಡಿಯೇಟ್ ಆಗಿ ಕಡಿಮೆ ಮಾಡಕ್ ಆಗಲ್ಲ. ಯಾವ್ದೇ ಎಕಾನಮಿನಲ್ಲಿ ಆಗ್ಲಿ, ಈಗ ವೆಜಿಟೇಬಲ್ಸ್, ಈಗ ಟೊಮೆಟೊ ಹೆಚ್ಚಾಯ್ತು, ಐದರ್ ಯು ಶುಡ್ ಇಂಪೋರ್ಟ್. ಆ ಕಾಲಘಟ್ಟದಲ್ಲಿ ಒಂದು ವಾರದೊಳಗಡೆ ಅದು ಇಂಪೋರ್ಟ್ ಮಾಡ್ಕೊಂಡ್ರು, ಒಂದ್ ವಾರ ತಗೊಂಡ್ರೆ ಒಂದ್ ವಾರ ನೀವು ₹100 ಇಲ್ಲ ₹125 ಕಟ್ಲೇಬೇಕು. ಅದರಿಂದ ನಾವು ಇದನ್ನ ಮಾಡಿದ್ರೇನು, ನೀವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಮಾಡಿ ಅವ್ರಿಗೆ ತಲುಪೋ ಅಷ್ಟೊತ್ತಿಗೆ ಏನಾಗಿರುತ್ತೆ ಅನ್ನುವಂಥದ್ದು, ಒಂದ್ ವೇಳೆ ತಲುಪು ಬಿಟ್ಟ ಮೇಲೆ ಒಂದಷ್ಟು ಇಲ್ಲ ನನ್ನ ಹತ್ರ ಒಂದಷ್ಟು ಈಸ್ ಔಟ್ ಮಾಡಕ್ಕೆ ದುಡ್ಡಿದೆ ಅಂತ, ಆ ಈಸ್ ಔಟ್ ಮಾಡುವಾಗ್ಲೂ ನೀವ್ ಹೇಳ್ದಂಗೆ ಇನ್ನೊಂದು ಆಂಗಲ್ ಇದೆ ಅದಕ್ಕೆ. ಒಂದ್ ಕಡೆ ದುಡ್ಡು ತಲುಪಿದ ಮೇಲೆ ಅವನಿಗೆ ಅಟ್ಲೀಸ್ಟ್ ನಾನು ಕೊಡಕ್ ಶಕ್ತಿ ಇದೆ, ₹125 ಟೊಮೆಟೊ ಆದ್ರೂ ನಾನು ಕೊಂಡ್ಕೊಳ್ತಾ ಇದ್ದೀನಿ, ಅಕ್ಕಿ ₹50 ಆದ್ರೂ ತಗೋತಿದ್ದೀನಿ ಅನ್ನುವಂಥದ್ದು ಒಂದು ಭಾಗ. ಆದ್ರೆ ಎರಡನೇ ಭಾಗ ಏನು ಅಂತಂದ್ರೆ, ಇದು ಇನ್ನೂ ಹೆಚ್ಚು ಅದಕ್ಕೆ ಬೇಡಿಕೆ ಸಲ್ಲಿಸಿದಾಗ ಪ್ರೊಡಕ್ಷನ್ ಆಗಿ ಬರೋವರೆಗೂ ಈಗ ನಾವು ಮ್ಯಾನೇಜ್ ಮಾಡ್ತಿದ್ರು ಪ್ರೈಸಸ್ ಜಾಸ್ತಿ ಆಗುವ ಸಾಧ್ಯತೆಯೂ ಇದೆ. ಸೊ ಎರಡನ್ನು ಯಾವ ರೀತಿಯಲ್ಲಿ ಒಂದು ಸರ್ಕಾರ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಟ್ ಇಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನಾವು 5 ಗೂಡ್ಸ್ ಗಳಿಗೆ 5 ಯೋಜನೆಗಳಿಗೆ ಲಿಮಿಟ್ ಮಾಡಿರೋದ್ರಿಂದ, ಅಂದ್ರೆ ಅದಕ್ಕೆ ರಿಸ್ಟ್ರಿಕ್ಟ್ ಮಾಡಿರೋದ್ರಿಂದ, ಮತ್ತೆ ಅದರ ಬೇಸಿಸ್ ಮೇಲೆ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕೊಡೋದ್ರಿಂದ ಇಲ್ಲಿ ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಬಸ್ಸಲ್ಲಿ ಹೋಗೋದು ಕಡಿಮೆ ಮಾಡ್ತೀನಿ, ಬಸ್ಸಲ್ಲಿ ಜಾಸ್ತಿ ಹೋಗ್ತಿದ್ದೀನಿ, ಹಂಗಾಗಿ ನನಗೆ ಅದರಿಂದ ಹೊರೆ ಆಗ್ಲಿಲ್ಲ ಬಸ್ಸಿನ ಚಾರ್ಜ್ ಹೆಚ್ಚಿದ್ರೇನು ಅಂತಂದ್ರೇನು, ಒಂದ್ ವೇಳೆ ಅವನು ಮನೆಯಿಂದ ಬಸ್ ಸ್ಟ್ಯಾಂಡ್ ಹೋಗ್ಲಿಕ್ಕೆ ಯಾವ ಮಾರ್ಗವನ್ನ ಬಳಸ್ತಾನೆ ಅನ್ನೋದ್ರ ಮೇಲೆ ಕೂಡ ನಿರ್ಧಾರ ಆಗತ್ತೆ, ವೆದರ್ ಅವ್ನಿಗೆ ಅಫೆಕ್ಟ್ ಆಗ್ತಿದ್ಯಾ ಇಲ್ವಾ ಅಂತ. ಅನಂತರ ಮಿಕ್ಕಿದ್ದ ವಸ್ತುಗಳು, ಈಗ ಅಕ್ಕಿ ನಮಗ್ ಕೊಡ್ತಾ ಇದಾರೆ, ಆಹಾರ ಧಾನ್ಯಗಳು ರಾಗಿ ಕೊಡ್ತಿದ್ದಾರೆ, ಜೋಳ ಕೊಡ್ತಿದ್ದಾರೆ ಅಂದ್ರು, ಮಿಕ್ಕಿದ ವಸ್ತುಗಳ ಬೆಲೆ ಜಾಸ್ತಿ ಆದಾಗ ನಾನು ಏನ್ ಮಾಡಬಹುದು ಅನ್ನುವಂಥದ್ದು. ಸೊ ಹಂಗಾಗಿ ಇದು ವೆರಿ ಟ್ರಿಕ್ಕಿ. ಈ ಸಿಚುಯೇಷನ್ ಅನ್ನ ಇಂಥದ್ದು ಚಾಲೆಂಜ್ ತುಂಬಾ ಇರುತ್ತೆ, ಯಾಕಂದ್ರೆ ಇನ್ಫ್ಲೇಷನ್ ಗೆ ಡೈರೆಕ್ಟ್ ಆಗಿ ಲಿಂಕ್ ಮಾಡುವಂತದ್ದು ಕಷ್ಟ ಆಗತ್ತೆ. ಅದರ್ವೈಸ್ ಈ ಪ್ರೋಗ್ರಾಮ್ ನ ಇನ್ನಷ್ಟು ನಾನು ಅವಾಗಲೇ ಹೇಳಿದಂಗೆ ಸ್ವಲ್ಪ ಕೇರ್ಫುಲ್ ಆಗಿ ಇನ್ನಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಬಡವರನ್ನ ಮಾತ್ರ ಐಡೆಂಟಿಫೈ ಮಾಡಿದ್ರೆ ರಿಸೋರ್ಸಸ್ ಡ್ರೈನ್ ಆಗಲ್ಲ, ನಿಜಕ್ಕೂ ಅವ್ರನ್ನ ಬಡತನದ ರೇಖೆಗಿಂತ ಹೊರಗಡೆಗೂ ತರಕ್ಕೂ ಅಲ್ಲೇ ಚಾಲೆಂಜ್ ಅಂತ. ಕೇಶವ್ ಸರ್ ನೋಡಿ, ನಾವು ಇಷ್ಟೊತ್ತವರೆಗೂ ನೋಡಿದ್ರಲ್ಲಿ ಎಲ್ಲದರಲ್ಲೂ ಕೂಡ ಈ ಎಕ್ಸ್ಪೆರಿಮೆಂಟ್ ಆದ ಕಡೆ ಸ್ಯಾಂಪಲ್ ಸೈಜ್ ಬಹಳ ಕಡಿಮೆ, 6,000 ಜನ 10,000 ಜನ ಅಥವಾ ಒಂದ್ ಚಿಕ್ಕ ಪ್ರಾವಿನ್ಸ್. ಬಟ್ ಇಲ್ಲಿ ಇವ್ರು ಮಾಡೋಕ್ ಹೊರಟಿರೋದು ಕೋಟಿ ಲೆಕ್ಕದಲ್ಲಿ ಸರ್. ಆ ಕೋಟಿ ಲೆಕ್ಕದಲ್ಲಿ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಅವ್ರ ಕೈಗೇನೆ ತಲುಪಬೇಕು ಅನ್ನೋ ತರದ್ ಇಂಪ್ಲಿಮೆಂಟ್ ಮಾಡೋದಿದೆಯಲ್ಲ, ಅಲ್ಲೇ ಇರೋದು ಈ ಸಕ್ಸಸ್ ರೇಟು ಯಾವ ಕಡೆಗೆ ಹೋಗುತ್ತೆ, ಹಿಂಗ್ ಹೋಗುತ್ತಾ ಹಂಗ್ ಹೋಗುತ್ತಾ. ಅನೇಕ ಸರ್ವೆ ಮಾಡಿದಾಗ ಯೂನಿವರ್ಸಿಟಿಯಲ್ಲಿ ಇದು ಮಾತಾಡ್ತಿರ್ತೀವಿ ನಾವು, ಸಾಕಷ್ಟು ಸರ್ವೆ ಮಾಡುವಾಗ ನೋಡಿದೀವಿ ಯಾರ್ಯಾರು. ಇವಾಗ ಏನಾಗಿದೆ, ಪ್ರತಿ ಪ್ರದೇಶದಲ್ಲಿ ಅಲ್ಲೊಬ್ಬ ಲೀಡರ್ ಇರ್ತಾರೆ, ಅವ್ರೇನು ಒಂದು ಮೂಲ ಉದ್ದೇಶ ಏನು ಅಂತಂದ್ರೆ, ನಾನು ಇಲ್ಲಿ ಎಲ್ರಿಗೂ ನಾನು BPL ಕಾರ್ಡ್ ಕೊಡ್ಸಿದೀನಿ ಅಂತ ಹೇಳುವಂತದ್ದು. ನೀವ್ ಯಾವ್ದೇ ಹಳ್ಳಿಗೆ ಹೋಗಿ, ಇದ್ರಲ್ಲಿ ಏನು ಸೀಕ್ರೆಟ್ ಇಲ್ಲ, ನೀವ್ ಯಾವ್ದೇ ಹಳ್ಳಿಗೆ ಹೋಗಿ, ಯಾವ್ದೇ ಒಂದು ಪ್ರದೇಶಕ್ಕೆ ಹೋಗಿ, ಅಲ್ಲಿ ಒಬ್ಬ ಲೀಡರ್ ಆಗ್ಬೇಕಂದ್ರೆ ಅವ್ರಿಗೆ ಏನೇನ್ ಫೆಸಿಲಿಟಿ ಸಿಗುತ್ತೋ ಅದನ್ನೆಲ್ಲ ನಾನು ಕೊಡಿಸ್ತೀನಿ ಅಂತ. ಆದ್ರೆ ನಿಜವಾಗ್ಲೂ ಅರ್ಹರಾದವ್ರಿಗೆ ನೀವು ದಯವಿಟ್ಟು ಕೊಡ್ಸಿ ಅಂತ. ಅವಾಗ ಏನಾಗುತ್ತೆ, ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಷ್ಟೋ ಜನ ಪ್ರಿನ್ಸಿಪಾಲ್ಸ್ ಇರ್ತಾರೆ, ಅವ್ರು ಗವರ್ಮೆಂಟ್ ವರ್ಕ್ ಅಲ್ಲಿ ಇರ್ತಾರೆ, ಅವ್ರ ವೈಫ್ ಹತ್ರ ಕಾರ್ಡ್ ಇರೋದನ್ನ ಗಮನಿಸಿದ್ದಾರೆ. ಹಾಗೆ ನಮ್ಮ ಕೊಲ್ಲಿಗೊಬ್ರನ್ನ ಹತ್ರ ಶೇರ್ ಮಾಡ್ತಾ ಇದ್ರು, ಅವ್ರು ಸರ್ವೆ ಮಾಡಕ್ ಹೋದಾಗ ಕಾರ್ಡ್ ಕೊಡಮ್ಮ ಅಂತ ಕೇಳಿದ್ರೆ ಅವ್ರು 4-5 ಕಾರ್ಡ್ ತೆಗಿರುತ್ತೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, BPL ಕಾರ್ಡು. ಅಷ್ಟು ಸ್ಥಿತಿವಂತರ ಹತ್ರನು BPL ಕಾರ್ಡ್ ಇರೋದನ್ನ ಅವ್ರು ಗಮನಿಸ್ಕೊಂಡು ಅಲ್ಲಿ ಮಾಡ್ಕೊಂಡು ಬರ್ಕೊಂಡು ಬಂದಿದ್ದಾರೆ. ಸೊ ಈ ತರದ್ದು ಅನೇಕ ಉದಾಹರಣೆಗಳನ್ನ ನೀವು ಸುಮ್ನೆ ಒಂದು ಊರಲ್ಲಿ ಹೋಗಿ ಬಂದ್ರೇನು ಇದು ಸಿಗ್ತಾ ಇರತ್ತೆ. ಏನಂದ್ರೆ ಸಿಗ್ತಾ ಇದೆಯಲ್ಲ, ಬೆನಿಫಿಟ್ ಯಾಕೆ ತಗೋಬಾರ್ದು ಅಂತ. ಒಂದು ಜನ ವಾಲಂಟಿಯರ್ ಆಗಿ ಬಿಡ್ಬೇಕು, ಅದು ಬಿಡಲ್ಲ. ಹಂಗಾಗಿ ಸರ್ಕಾರನೇ ಒಂದು ಮಾನದಂಡ ಮಾಡಿ ಇದಿಷ್ಟೇ ಜನಕ್ಕೆ ಯಾರು ನಿಜವಾಗ್ಲೂ ಅರ್ಹ ಇದೆ ಅಂತ ಮಾಡಿದ್ರೆ ಖಂಡಿತವಾಗಿಯೂ ಯಶಸ್ವಿ ಆಗುತ್ತೆ. ಆದ್ರೆ ಅದಕ್ಕೆ ತುಂಬಾ ದೃಢವಾದ ಇಚ್ಛಾಶಕ್ತಿ ಬೇಕು, ಎಲ್ರು ಕೈ ಜೋಡಿಸ್ಬೇಕು. ತುಂಬಾ ಕಷ್ಟ ಇದ್ದಿದ್ದು. ನಿಜ. ಬರ್ತೀನಿ ಕೇಶವ್ ಸರ್. ಈಗ ತೇಜಸ್ವಿನಿ ಮೇಡಮ್ ಅವ್ರು ಹೇಳ್ತಾ ಇದ್ರು ನೋಡಿ, ನಾವೆಲ್ಲ NDA-ನವ್ರು ಮಾಡಿದ್ರು ಕೂಡ ನಮಗೆ ಖುಷಿನೇ ಅಂತ. ನಾನು ಅದನ್ನ ಇನ್ನೊಂದ್ ತರ ಕೇಳ್ತೀನಿ, ಅಲ್ಲಿಗೆ ಚಾಲೆಂಜ್ ಬಂತ ಅಂತ. ಈಗ ಫ್ರೀ ಆಗೋ ಅಥವಾ ಈ UBI ಅನ್ನೋ ಹೆಸರಲ್ಲೋ ಗ್ಯಾರಂಟಿ ಹೆಸರಲ್ಲೋ ಕೊಟ್ಬಿಟ್ರೆ, ಜನ ಅದಕ್ಕೆ ಒಗ್ಬಿಟ್ರೆ, ನಾಳೆ ನೀವು ಕೊಡ್ಲಿಲ್ಲ ಅಂತಂದ್ರೆ ಇವ್ರು ಕೊಟ್ರು ನಾವು ಓಟ್ ಹಾಕ್ತಿವಿ, ಇವ್ರು ಕೊಡ್ಲಿಲ್ಲ ನಾವು ಓಟ್ ಹಾಕಲ್ಲ ಅನ್ನೋ ಮನಸ್ಥಿತಿಗೆ ಹೋಗ್ಬಿಟ್ರೆ ಅನ್ನೋ ಆತಂಕ ನಂದು. ಅಂದ್ರೆ ಈ ಕೊಡ್ಲೇಬೇಕು ಅನ್ನೋ ಸಂಸ್ಕೃತಿಗೆ ಒಂದು ಅಡಿಪಾಯ ಆಗ್ತಿದ್ಯಾ ಕರ್ನಾಟಕ ಮಾಡೆಲ್ ಅಂತ ಹೇಳಿ ಚರ್ಚೆ ಆಗ್ತಿದೆ. ಇನ್ಫ್ಯಾಕ್ಟ್ ನೀವು ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಇದನ್ನ ಬೇರೆ ಹೆಸರಲ್ಲಿ ಇಂಪ್ಲಿಮೆಂಟ್ ಮಾಡೋ ಪ್ರಯೋಗ ಮಾಡ್ತಿದ್ರಿ, ಅದನ್ನ ನೀವು ಒಪ್ಕೊಳ್ತೀರಿ ಕೂಡ ಅಂತ ನಾನು ಅನ್ಕೊಳ್ತೀನಿ. ಸೊ ಈ ಅನಿವಾರ್ಯತೆಗೆ ಮತ್ತೆ ವಾಪಸ್ ಹೋಗ್ತಿದ್ಯಾ ಅಂತ ಹೇಳಿ ಚುನಾವಣಾ ಪಾಲಿಟಿಕ್ಸ್ ಅನ್ನೋದು? ಈಗ ರಾಜಪ್ರಭುತ್ವ ಬೇಡ, ಪ್ರಜಾಪ್ರಭುತ್ವ ಬೇಕು ಅಂತ ಹೇಳಿ ನಾವು ಒಂದು ವ್ಯವಸ್ಥೆಯನ್ನ ತಂದ್ಮೇಲೆ, ನಮ್ಮ ಪ್ರಾಚೀನ ಎಲ್ಲ ಒಂದು ಸಾಹಿತ್ಯವನ್ನು ನೋಡಿದಾಗ ಮತ್ತು ಆ ಒಂದು ಪದ್ಧತಿಗಳನ್ನು ನಾವು ಸ್ಟಡಿ ಮಾಡಿದಾಗ, ಕೌಟಿಲ್ಯನ ಅರ್ಥಶಾಸ್ತ್ರ
ಹೇಗಿರಬೇಕು, ಅಥವಾ ಗಾಂಧೀಜಿಯವರು ಹೇಳಿದಂತ ಅಥವಾ ರಾಮರಾಜ್ಯದಲ್ಲಿ ತೆರಿಗೆಯ ಸಂಗ್ರಹ ಎಷ್ಟು ಮಾಡಬೇಕು. ಇಲ್ಲಿ ನಟರಾಜ್ ಅವರು ಹೇಳಿದ್ರಲ್ಲಿ ನಾನು ಅವರ ಉದ್ದೇಶಗಳನ್ನ ನಾನು ಟೀಕೆ ಮಾಡ್ತಾ ಇಲ್ಲ. ಮತ್ತೆ ಅವರಿಗೆ ಜನ ವೋಟ್ ಕೊಟ್ಟಿದ್ದಾರೆ, ಆ ಸರ್ಕಾರಕ್ಕೆ ಉದ್ದೇಶ ಎಲ್ಲರಿಗೂ ಒಳ್ಳೇದೇ ಇರುತ್ತೆ, ಅವರು ಮಾಡೋದಕ್ಕೆ ಅವರು ಫ್ರೀ ಇದ್ದಾರೆ, ಆ ವಿಷಯ ಅಲ್ಲ. ಬದಲಾಗ್ತಿರ್ತಕ್ಕಂತಹ ಇವತ್ತು ವೆಲ್ಫೇರ್ ಸ್ಟೇಟ್ ಅಂತ ಹೇಳಿದ್ರೆ ಇನ್ನು ಹಸಿವು, ಅನಕ್ಷರತೆ ಇಂಥ ಬೇಸಿಕ್ಸ್ ಅನ್ನ ಮೀರಿದಂಥದ್ದು ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯ, ಕಲ್ಯಾಣ ರಾಷ್ಟ್ರ ಅಂತಕ್ಕಂಥದ್ದು. ಭಾರತಕ್ಕೆ ಆ ನಿಟ್ಟಿನಲ್ಲಿ ಹೋಗುವಂತಹ ಎಲ್ಲಾ ಅರ್ಹತೆ ಇದೆ, ಮತ್ತೆ ಪೊಟೆನ್ಷಿಯಲ್ ಇದೆ, ಶಕ್ತಿ ಕೂಡ ಇದೆ. ನಮ್ಮ ರಾಜಕೀಯ ನೀತಿಗಳಿಂದಾಗಿ ಮತ್ತು ಇಂಪ್ಲಿಮೆಂಟೇಷನ್ ಕೊರತೆಗಳಿಂದಾಗಿ ಅದಾಗಬಾರದು ಅಂತ. ಮೋದಿ ನಿರ್ಮಿತ ದುರಂತ ಇದೆಲ್ಲ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಅನ್ನು ನಾನು ಅರ್ಗಿಸ್ಕೋತೀನಿ, ನನಗೇನದು ಬೇಸರ ಇಲ್ಲ. ಹೌದು, ಈಗ GST ಅಂತ ವಿಚಾರವನ್ನು ಅವ್ರು ಹೇಳಿದ್ರು, ಇನ್ನು ಸ್ವಲ್ಪ ಕಡಿಮೆ ಆಗಬೇಕು ಅಂತ ಹೇಳೋದ್ರಲ್ಲಿ ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆ ಮೀಟಿಂಗ್ ಹೋದಾಗ ಒಂದೊಂದು ರಾಜ್ಯಕ್ಕೂ ಒಂದೊಂದು ರೀತಿಯಾದಂತಹ ಒಂದು ಸಾಮಾಜಿಕ ಪರಿಸ್ಥಿತಿ ಇರುತ್ತೆ, ಅದನ್ನು ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಎಂಡ್ ಆಫ್ ದ ಡೇ ಇಟ್ ಈಸ್ ಮೈ ಗವರ್ಮೆಂಟ್, ನನ್ನ ರಾಜ್ಯ, ನನ್ನ ರಾಜ್ಯದ ಮುಖ್ಯಮಂತ್ರಿಗಳ ವಿಷಯ ಅದಲ್ಲ. ಈಗ ಇಡೀ ಜಗತ್ತು ಆರ್ಥಿಕ ಸಂಕಷ್ಟದಲ್ಲಿ ಮುಳುಗಿದಂತ ಟೈಮಲ್ಲಿ ತಾವು ಕರೆಕ್ಟಾಗಿ ಹೇಳಿದ್ರಿ, ಶ್ರೀಲಂಕಾ ಆಗ್ಲಿ, ಪಾಕಿಸ್ತಾನ ಆಗ್ಲಿ, ಪುಟ್ಟ ಪುಟ್ಟ ದೇಶಗಳು ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥದ್ದು ತಡ್ಕೊಳ್ಳೋಕೆ ಆಗಲಿಲ್ಲ. ಅಮೆರಿಕ ಅಷ್ಟು ಮುಕ್ತವಾಗಿ ಅವರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಪೊಲಿಟಿಕಲ್ ಕಾರಣಗಳಿಗೋಸ್ಕರ ಭಾರತದ ಪಕ್ಕ ಬೇಕಾದಷ್ಟು ಕೊಟ್ಟರು. ಈ ಚೀನಾ ದೇಶ ಕೂಡ ನಮಗೆ ಕಷ್ಟ ತಂದು ಒದಗಬೇಕು ಅಂತೇಳಿ ಶ್ರೀಲಂಕಾಗೆ ಬೇಕಾದಷ್ಟು ಪಂಪ್ ಮಾಡಿದ್ರು ಕೂಡ ಸರ್ವೈವ್ ಆಗಕ್ಕಾಗಲಿಲ್ಲ. ಅಂದ್ರೆ ಇವತ್ತು ಮುಳುಗ್ತಾ ಇದೆ. ಮತ್ತೊಂದು ಕಡೆ ನೀವು ಫ್ರಾನ್ಸ್ ಮತ್ತು ವೆನಿಜುಲಾ ಅಂದ್ರೆ ಆಕಾರದಲ್ಲಿ ಚಿಕ್ಕದು, ಪಾಪ್ಯುಲೇಷನ್ ಅಲ್ಲಿ ಚಿಕ್ಕದಂತ ದೇಶಗಳು, ಅಲ್ಲೇ ಕೂಡ ಸಾಧ್ಯ ಆಗಿಲ್ಲ. ಭಾರತ ತುಂಬಾ ವರ್ಸಟೈಲ್ ಇರ್ತಕ್ಕಂಥದ್ದು. ಈಗ ಸೇವಿಂಗ್ ಕಲ್ಚರ್ ನಮ್ದು, ಸ್ಪೆಂಡಿಂಗ್ ಕಲ್ಚರ್ ಅಲ್ಲ. ಆದ್ರೆ ಅಟ್ ದಿ ಸೇಮ್ ಟೈಮ್ ಟೆಕ್ನಾಲಜಿ ಚೇಂಜ್ ಆಗಿದೆ. ಮೊದಲು ನೋಡಿ ಉಳಿಮೆ ಮಾಡ್ತಾ ಇದ್ವಿ, ಮಾನವ ಶ್ರಮ ಜಾಸ್ತಿ ಉಪಯೋಗ ಆಗ್ತಿತ್ತು, ಇವತ್ತು ಯಂತ್ರಗಳು ಬಂತು. ಆಮೇಲೆ ಕೃಷಿ ಲ್ಯಾಂಡ್ ಕಮ್ಮಿ ಆಗ್ತಾ ಬರ್ತಾ ಇದೆ, ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ನೇಚರ್ ಆಫ್ ಇದು ಬದಲಾಗ್ತಾ ಇದೆ. ಮತ್ತೆ ಕಾರ್ಪೊರೇಟ್ ಬಗ್ಗೆ ಅವ್ರು ತಗೊಂಡ್ರು, ಕಾರ್ಪೊರೇಟ್ ಉದ್ಯೋಗ ಸೃಷ್ಟಿ ಮಾಡದೇ ಈಗ NEP-ನ ಯಾಕೆ ನೀವು ಬದಲು ಮಾಡಬಾರ್ದು, ಇಂಥದ್ದೆಲ್ಲ ನಿರ್ಧಾರ ತಗೋಬೇಡಿ ಅಂತ ನಾವು ಹೇಳ್ತೀವಿ ಇದ್ರೆ, ಬದಲಾಗಿರ್ತಕ್ಕಂಥ ಮಾಡ್ರನ್ ಜಗತ್ತಿಗೆ ಬೇಕಾದಂತಹ ಕೌಶಲ್ಯ ಭರಿತವಾದ ವಿದ್ಯಾಭ್ಯಾಸವನ್ನ ಕೊಡಬೇಕು, ಮಕ್ಕಳನ್ನ ನಾವು ಸಜ್ಜು ಮಾಡಬೇಕು, ಟೆಕ್ನಾಲಜಿಯನ್ನು ಸಜ್ಜು ಮಾಡಬೇಕು. ಎಷ್ಟೋ ಜನಕ್ಕೆ ಕ್ಯಾಶ್ ಇಂದ ಡಿಜಿಟಲ್ ಕಾರ್ಡ್ ಬರ್ಬೇಕಾದ್ರೆ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇತ್ತು, ಹಣ ಕೊಟ್ಟಾಗಿನ ಖುಷಿ ಇರೋದಿಲ್ಲ. ಕಪ್ಪು ಹಣವನ್ನ ನಿಯಂತ್ರಣ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಏನು ಒಂದು ಡಿಮಾನಿಟೈಸೇಷನ್ ಮತ್ತು ಆರ್ಥಿಕತೆಗೆ, ಭಾರತದ ಆರ್ಥಿಕತೆಗೆ ಒಂದು ಶಿಸ್ತು ಬೇಕಾಗತ್ತೆ. ಅದನ್ನು ಬಿಟ್ರೆ ಮತ್ತೇನು ಉದ್ದೇಶ ಅದರಲ್ಲಿಲ್ಲ. ಮೋದಿ ನಿರ್ಮಿತ ದುರಂತ ಯಾವುದಿಲ್ಲ, ಭಾರತ ಚೆನ್ನಾಗೇ ಇದೆ. ಸ್ವಲ್ಪ ಅವರು ಒಂದು ರಾಜ್ಯವಾಗಿ ಇವತ್ತು ಅವರಿಗೆ ಜನ ಓಟ್ ಕೊಟ್ಟಿದ್ದಾರೆ, ಅವರು ಖಂಡಿತ ಮತ್ತೆ ಇದು ಒಕ್ಕೂಟ ವ್ಯವಸ್ಥೆ ಅವರು ಆರ್ಗ್ಯುಮೆಂಟ್ ಮಾಡೋದಕ್ಕೆ ಹಕ್ಕಿದೆ. ಮೋದಿ ಅವರು ಗ್ಯಾರಂಟಿ ಬಗ್ಗೆ ಮಾತನಾಡುವಾಗಾಯ್ತು, ನೀವು ಬೇರೆ ರಾಜ್ಯಗಳ ಚುನಾವಣೆ ಫೇಸ್ ಮಾಡುವಾಗ ನೀವು ಸಿಲಿಂಡರ್ ಅಲ್ಲಿ ಕಮ್ಮಿ ಕೊಡ್ತೀವಿ, ನಾವು ಕೂಡ ನಿಮ್ ಮಕ್ಕಳಿಗೆ ಇಷ್ಟು ಕೊಡ್ತೀವಿ, ಅಷ್ಟು ಕೊಡ್ತೀವಿ, ಫ್ರೀ ಕೊಡ್ತೀವಿ ಅನ್ನೋ ಅನಿವಾರ್ಯತೆ ನಾನು ವಿತಂಡವಾದ ನಿಮ್ಮ ಎದುರುಗಡೆ ಖಂಡಿತ ಮಾಡೋದಿಲ್ಲ. ಅಂದ್ರೆ ಇದು ಯಾವಾಗ್ಲೂ ಕೂಡ ಪಾಲಿಟಿಕ್ಸ್ ಅನ್ನೋದು ಎಂಡ್ ಆಫ್ ದ ಡೇ ನೀವು ಪ್ರಭುತ್ವದಲ್ಲಿ ಇದ್ರೆ ಮಾತ್ರ ಏನಾದ್ರೂ ಒಂದು ಹೊಸತನ ಮಾಡೋದಕ್ಕೆ ಸಾಧ್ಯ. ನಾವೆಲ್ಲರೂ ಸೇರಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಇದನ್ನೇನಂದ್ರೆ, ಈಗ ಕಾಯಕವೇ ಕೈಲಾಸ ಆಗ್ಲಿ, ದುಡಿಮೆ ಸಂಸ್ಕೃತಿ ಆಗ್ಲಿ, ಸೋರಿಕೆ ತಪ್ಪಿಸ್ಬೇಕು. ಈಗ ನಟರಾಜ್ ಅವ್ರು ಮಾಡ್ತಿದ್ದ ತಪ್ಪು ಅಂತ ನಾನು ಹೇಳಲ್ಲ. ಈಗ ಕಾರ್ಡ್ಸ್ BPL ಅನ್ನ ನೀವು ಈಗ ನಮ್ಮ ಕೇಶವ್ ಸರ್ ತುಂಬಾ ಚೆನ್ನಾಗಿ ಅದನ್ನು ವಿವರಣೆ ಮಾಡಿ, ನಾನು ರಿಪೀಟ್ ಮಾಡೋದಿಲ್ಲ. ಈಗ ನಿಜವಾದ ಕಡು ಬಡವರನ್ನ ಗುರ್ತಿಸಿ ಆ ಯೋಜನೆಯ ದುರ್ಲಾಭ ಪಡೆಯದಂತೆ ಬೇರೆಯವರನ್ನ ತಪ್ಪಿಸಿದ್ರೆ ನೀವು ಅನ್ಕೊಂಡಿದ್ದೇನು ಕಷ್ಟ ಆಗೋದಿಲ್ಲ. ಇಲ್ಲ, ಮತ್ತೆ ತೆರಿಗೆ ಎಲ್ಲರೂ ಕಟ್ತೀವಿ, ಅದೆಲ್ಲ ವಿಷಯ. ಹೊಸ ಹೊಸ ಉದ್ಯೋಗಗಳನ್ನ ಹೊಸ ಮಾಡ್ರನ್ ಏಜ್ ಅಲ್ಲಿ ಟೆಕ್ನಾಲಜಿ ಚೇಂಜ್ ಆಗಿದೆ. ಈಗ ನೋಡಿ, ಕೋಟ್ಯಾಂತರ ಜನ ಇರೋ ಕಡೆ ಈಗ ನಾನು ಸುಮ್ಮನೆ ಒಂದು ಪಾದರಕ್ಷೆ ಹೇಳ್ತೀನಿ, ಮಾಸ್ ಪ್ರೊಡಕ್ಷನ್ ಮಾಡೋದ್ರಿಂದ ಹಿಂದೆ ತುಂಬಾ ಜನರಿಗೆ ಮ್ಯಾನ್ಯುಯಲ್ ಲೇಬರ್ ಅಲ್ಲಿ ಕೆಲಸ ಸಿಗ್ತಾ ಇತ್ತು. ನಾವು ತುಂಬಾ ಆಲೋಚನೆ ಮಾಡಬೇಕಾಗಿತ್ತು. ಭಾರತದಲ್ಲಿ ಮಾನವ ಸಂಪನ್ಮೂಲ ಜಾಸ್ತಿ ಇರೋದ್ರಿಂದ ಶ್ರಮಿಕ ಸಂಸ್ಕೃತಿಯನ್ನ, ದುಡಿಮೆ ಸಂಸ್ಕೃತಿಯನ್ನ ಸಂಪೂರ್ಣ ಕೊಲ್ಲೋದ್ರಿಂದ ತೊಂದರೆ ಆಗತ್ತೆ ಅಂತ. ಇವತ್ತು ಅವರು ನಾಳೆ ನಾವು ಅಂತಲ್ಲ ಪ್ರಶ್ನೆ. ಪೊಲಿಟಿಕಲ್ ಇಶ್ಯೂಸ್ ಬೇರೆ, ಈ ಆರ್ಥಿಕ ವಿಚಾರ ಅಂತಕ್ಕಂಥದ್ದು ಪೊಲಿಟಿಕಲ್ ಇಶ್ಯೂ ಅಲ್ಲ. ಇಟ್ ಇಸ್ ಎಂಡ್ ಆಫ್ ದ ಡೇ ಗಿವ್ ಅಪ್ ಪಾಲಿಸಿ. ನಾನು ಒಪ್ಕೊಳ್ತೀನಿ, ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಇರ್ತಕ್ಕಂಥವ್ರು ಬಡವ್ರಿಗೆ ಬರೋ ಯೋಜನೆ ನಮಗೆ ತಗೋಬಾರ್ದು ಅಂತ ಅನ್ನಿಸ್ಬಿಟ್ರೆ, ಕನಿಷ್ಠ ಎಥಿಕ್ಸ್ ಅವೆಲ್ಲ ಅನ್ನಿಸ್ಬಿಟ್ರೆ ಯಾರಿಗೂ ಕಷ್ಟನೇ ಬರಲ್ಲ. ಅದು ಬಂದಿಲ್ಲ. ಅದನ್ನ ಇನ್ನಷ್ಟು ನಾವು ಜಾಸ್ತಿ ಮಾಡಬಾರ್ದು ಅಂತ ಅಷ್ಟೇ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೇಳ್ತೀವಿ ನಾವು. ಅದನ್ನ ನಿಯಂತ್ರಣ ಮಾಡಬೇಕು. ನೀವು ಎಲ್ಲಿ ಹೇಳ್ಬಿಟ್ರೆ ತಪ್ಪಾಗುತ್ತೋ, ಈಗ ಮದ್ದು ಇದು ಆಪರೇಷನ್ ಸರ್ಜರಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬೇಜಾರಾಗ್ಬಿಡತ್ತೆ. ಆಪರೇಷನ್ ಮಾಡ್ತಾ ಇರ್ತಕ್ಕಂಥದ್ದಪ್ಪ ಪ್ರಾಣ ಹೋಗ್ಬಿಡುತ್ತಿಲ್ಲ ಅಂದ್ರೆ ರೋಗ ಜಾಸ್ತಿ ಆಗತ್ತೆ. ಹಾಗಾಗಿ ವೈದ್ಯನಾಗಿ ನಾನು ನಿನ್ನ ಪ್ರಾಣವನ್ನ ಉಳಿಸಕ್ ಕಠಿಣ ಆರ್ಥಿಕ ಕಠಿಣ ಪದ್ಧತಿಗಳನ್ನು ತರುವಾಗ ಸ್ವಲ್ಪ ಹೀಟ್ ಅನ್ನ ತಡ್ಕೋಬೇಕಾಗತ್ತೆ. ಅದನ್ನ ನಾವ್ ಹೇಳಿದ್ವಿ. ನಮ್ಮ ಮತ್ತು ಅವರ ನಡುವೆ
ಅಜಗಜಾಂತರ ವ್ಯತ್ಯಾಸ ಇದೆ. ಟೀಕೆಗಳಿದ್ರು ಕೂಡ ನಾನು ಅದನ್ನು ಒಪ್ಕೊಳ್ತೀನಿ, ಅದು ಅವರ ಒಂದಿದೆ. ಈಗ ದೇಶದಲ್ಲಿ 6 ಲಕ್ಷ ಹಳ್ಳಿಗಳು, 6 ಲಕ್ಷ ಹಳ್ಳಿಗಳಿಗೂ ಕೂಡ ರಸ್ತೆ, ನೀರು, ಒಳಚರಂಡಿ, ವಿದ್ಯುತ್, ಆಮೇಲೆ ಅವ್ರಿಗೆ ಶಾಲಾ ಶಿಕ್ಷಣ, ಸರ್ಕಾರಿ ಶಾಲೆಗಳು, ಆಮೇಲೆ ಒಂದು ಸರ್ಕಾರಿ ಆರೋಗ್ಯ ಕೇಂದ್ರ, ಇವೆಲ್ಲ ಮಾಡಿದಾಗ ಆ ಹಳ್ಳಿ ಒಂದು ತೆರಿಗೆನೆ ಕಟ್ತಾ ಇಲ್ಲ, ಯಾಕೆಲ್ಲ ಆಸ್ಪತ್ರೆ ಕಟ್ಟಬೇಕು? ಅವ್ನು ಹಳ್ಳಿ ಒಂದು ತೆರಿಗೆನೆ ಕಟ್ತಾ ಇಲ್ಲ, ಅವ್ನಿಗೆ ಯಾಕೆ ರಸ್ತೆ ಮಾಡಬೇಕು, ನೀರು ಯಾಕೆ ಕೊಡ್ಬೇಕು? ಇಲ್ಲ, ಈ ದೇಶದ ಸಂಪತ್ತು ಸಂಪನ್ಮೂಲ ಇದೆಯಲ್ಲ, ಎಲ್ಲರ ಸಂಪತ್ತು ಸಂಪನ್ಮೂಲ ಅಂತ ನಮ್ಮ ಸಂವಿಧಾನ ಹೇಳೋದೇ ಅದನ್ನೇ. ಇದು ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವಲ್ಲ, ಎಲ್ಲರಿಗೂ ಹಂಚಿಕೆ ಆಗ್ಬೇಕು, ಮರು ಹಂಚಿಕೆ ಆಗ್ಬೇಕು, ಮತ್ತೊಮ್ಮೆ ಮರು ಹಂಚಿಕೆ ಆಗ್ಬೇಕು, ಅದೇ ಈ ಯೋಜನೆಗಳು. ಒಂದು ಇವಾಗ್ಲೂ ಕೂಡ ಅದರ ಮುಂದುವರೆದ ಭಾಗ ನಾನು ಹೇಳಿದ್ನಲ್ಲ, ಈಗ 6 ಲಕ್ಷ ಹಳ್ಳಿಗಳಿಗೆ ರಸ್ತೆ ಕೊಟ್ಟಾಗ ಅವಾಗ ಏನು ಜನರು ಕೆಲವರು ಹೇಳ್ತಾ ಇದ್ರು, ಈಗಲೂ ಅದನ್ನೇ ಹೇಳ್ತಾರೆ, ಕೊಡಬಾರ್ದು, ಪಾಕಿಸ್ತಾನ ಆಗ್ಬಿಡುತ್ತೆ, ಶ್ರೀಲಂಕಾ ಆಗ್ಬಿಡುತ್ತೆ. ಪಾಕಿಸ್ತಾನ ಶ್ರೀಲಂಕಾದಲ್ಲಿ GDP ಇಲ್ಲ. ಪಾಕಿಸ್ತಾನ ಶ್ರೀಲಂಕಾಗಳು ಬೇರೆ ದೇಶಗಳ ಒಂದು ಏನು ಅನುದಾನ ಕೊಡ್ತಾರಲ್ಲ ಅದ್ರ ಮೇಲೆ ಹೆಚ್ಚಿನ ಅವಲಂಬಿತವಾಗಿ ಡಿಪೆಂಡ್ ಆಗಿರೋ ದೇಶಗಳು. ನಮ್ಮಲ್ಲಿ GDP ಹೆಂಗಿದೆ ಅಂದ್ರೆ ಒಳಗಡೆ ನಮ್ಮ ಉತ್ಪನ್ನ ಚೆನ್ನಾಗಿದೆ. ಕರ್ನಾಟಕ GDP ಹೆಂಗಿದೆ, GSDP ಹೆಂಗಿದೆ. ಈಗ ನೀವು ಶ್ರೀಲಂಕಾ ಅಂತ ಹೇಳ್ತೀರಿ, ಪಾಕಿಸ್ತಾನ ಅಂತೀರಿ, ವೆನೆಜುವೆಲಾ ಮೇಡಮ್ ಮಾತಿನ ಮಧ್ಯೆ ಹೇಳಿದ್ರು 1970ರಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ. ಈ ಫ್ರೀ ಬಿ ಕಲ್ಚರ್ ನಿಂದ ಏನಾಯ್ತು, 2010ರಷ್ಟೊತ್ತಿಗೆ ಬರ್ಬಾದ್ ಆಗೋಯ್ತು. ಅದನ್ನ ಬಹುಶಃ ಕೇಶವ್ ಸರ್ ಇನ್ನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಆರ್ಥಿಕ ಕೊಡುಗೆಗಳು, ಡೈರೆಕ್ಟ್ ಬ್ಯಾಂಕಿಗೆ ಹೋಗೋ ಕೊಡುಗೆಗಳ ಆತಂಕ ಮತ್ತೊಂದೇನಿದೆ. ಈಗ ಡೈರೆಕ್ಟ್ ಆಗಿ ಕೈಗೆ ಹಣ ಕೊಡೋದ್ರಿಂದ ಆಯ್ತು, ಈ ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಂತಿದ್ರು ಕೂಡ ಮನೇಲಿ ಬಡತನ ಹಾಗ ಕಟ್ ಆಫ್ ಮಾಡಿ ದುಡಿಯೋಕ್ ಹೋಗ್ತಿದ್ ಮಕ್ಕಳಿಗೆ ಮನೆಗೆ ಒಂದಷ್ಟು ದುಡ್ಡು ಸಿಕ್ಬಿಟ್ರೆ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ಬೋದೇನು. ಬಟ್ ದುಡಿಲೇಬೇಕಾ ನಾನು ಅನ್ನೋ ಪ್ರಶ್ನೆ ಹುಟ್ಟಿಸ್ಬಿಟ್ರೆ ಹೇಗೆ, ಅದು ಕೂಡ ಇದೆ. ಈಗ ಒಂದೇ ನಿಮಿಷ, ಮಕ್ಕಳ ಕಲ್ಯಾಣ ಸಂಸ್ಥೆಗೆ ಈಗ ನೋಡಿ, ಆರೋಗ್ಯನ ಯಾಕೆ ಕೊಡ್ತಾ ಇದೀವಿ, ಚೆನ್ನಾಗಬೇಕು. ಬರೀ ಫಿಸಿಕಲ್ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯ, ಕುಟುಂಬ ವ್ಯವಸ್ಥೆ ಚೆನ್ನಾಗಿರ್ಬೇಕು, ದೌರ್ಜನ್ಯಗಳು ಕಮ್ಮಿ ಆಗ್ಬೇಕು. ಈ ಒಂದು ಕಡೆ ದುಶ್ಚಟಗಳಿಗೆ ಬಲಿಯಾಗಿ ಕಾಂಟ್ರಡಿಕ್ಷನ್ ಆಗುತ್ತೆ ರಾಜ್ಯ ಮತ್ತು ಪ್ರಜೆಗಳ ನಡುವೆ. ಸರ್ಕಾರನೇ ನಾವು ನೈತಿಕ ಹೊಣೆಗಾರಿಕೆ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು, ಅದರಿಂದ ಸದಾಶಯ ಇದೆ ಅಷ್ಟೇ. ಇಂಥ ಯೋಜನೆಗಳನ್ನ ನೀಡಬೇಕಾದವರಿಗೆ ನೀಡಬೇಕು ಅಂತ ಹೇಳೋದ್ರಿಂದ. ಕೇಶವ್ ಸರ್, ನೀವ್ ಹೇಗೆ ಅಬ್ಸರ್ವ್ ಮಾಡ್ತೀರಿ ಅಂತ ಹೇಳಿ ನೋಡಿ. ಒಂದ್ ಕಡೆಯಲ್ಲಿ ನಾನು ಆಗ್ಲೇ ಎಕ್ಸಾಂಪಲ್ ಕೊಡ್ತಿದ್ದಾಗೆ, ಈಗ ಅನಿವಾರ್ಯ ಕಾರಣಕ್ಕೆ ದುಡಿಬೇಕು ಅನ್ನೋ ಕಾರಣಕ್ಕೆ ವಿದ್ಯಾಭ್ಯಾಸವನ್ನ ಅರ್ಧಕ್ ನಿಲ್ಸೋ ಮಕ್ಕಳಿಗೆ ಮನೇಲಿ ದುಡ್ಡು ಬರ್ತಾ ಇದೆ, ಸರ್ಕಾರದ ಕಡೆಯಿಂದ ಒಂದಷ್ಟು ಯೋಜನೆಗಳು ಸಿಗ್ತಿದೆ ಅಂತ ಹೇಳಿ ವಿದ್ಯಾಭ್ಯಾಸ ಕಂಟಿನ್ಯೂ ಆಗ್ಬೋದೇನೋ. ಮೇಡಮ್ ಅವ್ರು ಕೂಡ ಆತಂಕ. ಹಾಗೆ ನಾವೇ ನ್ಯೂಸ್ 18 ನಲ್ಲಿ ಒಂದಷ್ಟು ಮಂದಿಯನ್ನು ಮಾತನಾಡಿಸೋ ಸಂದರ್ಭದಲ್ಲಿ ದುಡ್ಡು ಅಕೌಂಟಿಗೆ ಬಂದ್ರೆ ಗಂಡಸರು ಕುಡಿಯೋಕ್ ಹೋಗ್ತಾರೆ, ಹೆಣ್ಮಕ್ಳಿಗೆ ಏನ್ ಸಿಗತ್ತೆ, ಅಕ್ಕಿನೂ ಸಿಗಲ್ಲ, ಏನೂ ಸಿಗಲ್ಲ. ಈ ರೀತಿಯಾಗೂ ಕೂಡ ಅಡ್ಡ ಪರಿಣಾಮಗಳು ಕೂಡ ಆಗೋದು ಇದ್ದೇ ಇದೆಯಾ ಅಂತ ಹೇಳಿ, ಇದರ ಆತಂಕದಿಂದ ಆಚೆ ಬರ್ಲಿಕ್ಕೆ ಮಾರ್ಗ ಏನು ಅಂತ. ಯಾವುದೇ ಯೋಜನೆ ಮಾಡುವಾಗ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ. ಆದ್ರೆ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಸರ್ಕಾರನ ಇದನ್ನ ಒಂದು ಪೀರಿಯಡ್ಗೆ ನಾವು ಯೋಚನೆ ಮಾಡಿ ಅದರ ಜೊತೆಯಾಗಿ ಅವ್ರಿಗೆ ಕೌಶಲ್ಯವನ್ನ ಕೊಡುವಂತ ಕೆಲಸವನ್ನ ಮಾಡ್ಬೇಕು. ಈಗ ನಮ್ಗೆ ನೋಡಪ್ಪ, ನಿನ್ಗೆ ಬೆನಿಫಿಟ್ ತಗೊಂಡಿದ್ಯಾ ಅಂತಂದ್ರೆ ನೀನು ಖಂಡಿತವಾಗಿಯೂ ನಿನಗೆ ಏನ್ ಪ್ರತಿಭೆ ಇದೆಯೋ ಅದರಲ್ಲಿ ಕೌಶಲ್ಯ ನಾವು ಕೊಡ್ತೀವಿ, ಅದನ್ನ ನೀನ್ ತಗೋ ಅಂತ ಹೇಳಿ ಆ ಪ್ಯಾಕೇಜ್ ರೂಪದಲ್ಲೇ ಕೊಟ್ರೆ ಬಹುಶಃ ಅವನದನ್ನ ಸೌಲಭ್ಯವನ್ನು ಪಡ್ಕೋತಾನೆ. ಈಗ ಊಟ ಅವನಿಗೆ ಫ್ರೀ ಆಗಿ ಅಂದ್ರೆ ಅಕ್ಕಿ ಕೊಡ್ತಾ ಇದಾರೆ, ಅದ್ರ ಜೊತೆಗೆ ಅವ್ನಿಗೆ ಎಲ್ಲಿ ವರ್ಕ್ ಪ್ಲೇಸ್ ಹೋಗ್ತಾನೋ ಅಲ್ಲಿಗೆ ಅವನಿಗೆ ಫ್ರೀ ಆಗಿ ಹೋಗ್ತಾನೆ, ಕರೆಂಟ್ ಫ್ರೀ ಇದೆ, ಎಲ್ಲ ಫ್ರೀ ಇದೆ. ಅದ್ರ ಜೊತೆಗೆ ನೋಡಪ್ಪ, ನೀನ್ ಈ ಯೋಜನೆ ನೀನ್ ಬಳಸ್ಕೋತಾ ಇದೆಯಾ, ನೀನ್ ಕೌಶಲ್ಯ ವೃದ್ಧಿ ಮಾಡ್ಕೊಂಡ್ರೆ ಮಾತ್ರ ಇದನ್ನ ಕಂಟಿನ್ಯೂ ಮಾಡ್ತೀವಿ ಸೆಕೆಂಡ್ ಇಯರ್ ಅಂತ ಹೇಳಿದ್ರೆ ಅವ್ನ್ ಕಾಲ್ ಮೇಲೆ ಅವ್ನ್ 3ನೇ ವರ್ಷ ನಿಂತ್ಕೋತಾನೆ ಅಂತ ನಾನು ಹೇಳೋದು. ಆ 3ನೇ ವರ್ಷ ಅವ್ನ್ ಕಾಲ್ ಮೇಲೆ ಅವ್ನ್ ನಿಂತ್ಕೊಂಡ ತಕ್ಷಣ ಏನಾಗುತ್ತೆ, ಅವನಿಗೆ ಅನ್ಸುತ್ತೆ ನಾನ್ ಚಾಯ್ಸ್ ಮಾಡ್ತೀನಿ, ನನಗೇನ್ ತಗೋಬೇಕು ಮಾರ್ಕೆಟ್ ಅಲ್ಲಿ ಅದನ್ನ ನಾನ್ ಚಾಯ್ಸ್ ಮಾಡ್ತೀನಿ, ಮನೇಲಿ ಎಷ್ಟು ನಾನ್ ಕರೆಂಟ್ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿರ್ಧಾರ ಮಾಡ್ತೀನಿ ಅನ್ನೋಂತ. ಮತ್ತೆ ನಾನು ಇಂಟರ್ಸ್ಟೇಟ್ ಹೋಗ್ಬೇಕಾ ಬೇಡವಾ, ಫ್ಲೈಟ್ ಅಲ್ಲಿ ಹೋಗ್ಬೇಕಾ, ಇದು ನಾನ್ ತೀರ್ಮಾನ. ಆ ಶಕ್ತಿಗೆ ಅವನಿಗೆ ತರಬೇಕು ನಾವು. ಅಂದ್ರೆ ಇದು ಒಂದು ಶಾರ್ಟ್ ಗ್ಯಾಪ್ ರನ್ ಅಲ್ಲಿ ಇದನ್ನ ಕೊಡ್ಬೋದಾಗ್ಲಿ, ಲಾಂಗ್ ರನ್ ಅಲ್ಲಿ ನಾವು ಇದನ್ನ ಮುಂದುವರಿಸ್ತೀವಿ 5 ವರ್ಷ 10 ವರ್ಷ 15 ವರ್ಷ ಅಂತ ಅನ್ನುವ ಸ್ಥಿತಿಗೆ ತಗೊಂಡ್ ಹೋಗ್ಬಾರ್ದು. ಯಾಕಂದ್ರೆ ಇವತ್ತು ಬರ್ತಾ ಟೆಕ್ನಾಲಜಿ ಯಾವ ಲೆವೆಲ್ ಹೋಗ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದ್ರ ಬಗ್ಗೆ ನಾವ್ ಹೆಂಗಪ್ಪ ಫೇಸ್ ಮಾಡೋದು, ಡೇಟಾ ಮೈನಿಂಗ್, ಬಿಗ್ ಡೇಟಾ ಇಂಥ ಕಾಲಘಟ್ಟದಲ್ಲಿ ಅದನ್ನ ಫೇಸ್ ಮಾಡ್ಬೇಕಂದ್ರೆ ಇನ್ನೂ ಬೇಕಾದಷ್ಟು ಕೌಶಲ್ಯಗಳು ಬೇಕು. ಹಾಗಾಗಿ ನಾವು ಇದು ಈ ಬೇಸಿಕ್ ಫೆಸಿಲಿಟೀಸ್ ಇಂದ ಒಂದು ಕೊಟ್ಬಿಟ್ಟು ಈಗಾಗಲೇ ಕೊಟ್ಟ ತಕ್ಷಣ ಅವನಿಗೆ ಅದಕ್ಕೆ ಲಿಂಕ್ ಮಾಡಿ ನೋಡಿ ನೀವು, ಅವಾಗ ಅವ್ನು ಖಂಡಿತವಾಗಿ ಅವನಿಗೆ ಮೈಂಡ್ ಹಾರಿಜಾನ್ ಬ್ರಾಡರ್ ಆಗುತ್ತೆ, ಅವ್ನು ಯೋಚನೆ ಮಾಡುವ ವಿಧಾನವೂ ಚೇಂಜ್ ಆಗುತ್ತೆ. ಆಗ ನಾವು ಈ ಸಂಸ್ಕೃತಿಯಿಂದ ಹೊರಗಡೆ ಬಂದು ಅವ್ನಿಗೆ ಇನ್ನೇನಪ್ಪ ಕೊಡ್ಬೋದು, ಇನ್ನ ದೊಡ್ಡ ಯೋಚನೆ ಮಾಡಿ ಬೇರೆ ಟೆಕ್ನಾಲಜಿಯನ್ನ ಹೇಗೆ ಅವ್ನಿಗೆ ಅಡಾಪ್ಟ್ ಮಾಡಿಸ್ಬೋದು, ಅದರಿಂದ ಅವ್ನು ಹೇಗೆ ಇನ್ನಷ್ಟು ಹೆಚ್ಚು ಆದಾಯವನ್ನ ಗಳಿಸ್ಬೋದು ಅಂತ ಯೋಚನೆ ಮಾಡೋ ಕಡೆಗೆ ನಾವು ಗಮನ ಹರಿಸಬೇಕು. ಅಲ್ಲಿಗೆ ಮತ್ತೊಂದು ಪ್ರಶ್ನೆ ಬರುತ್ತೆ ಸರ್. ಈಗ ಸೋಷಿಯಲ್ ಸೆಕ್ಯೂರಿಟಿ ಅಥವಾ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಒಂದು ಕಲ್ಯಾಣ ಯೋಜನೆಗಳು ಕೊಡಬೇಕು ಅನ್ನೋದನ್ನ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಬಟ್ ಈಗಿರೋ ಪ್ರಶ್ನೆ ಏನು ಅಂತಂದ್ರೆ, ಏನ್ ಹೇಳ್ತೀರಿ, ಈ ಸಾಮಾಜಿಕವಾಗಿ ನ್ಯಾಯ ಕೊಡಬೇಕು ಅನ್ನೋದು, ಸೋಷಿಯಲ್ ಜಸ್ಟಿಸ್, ಹಾಗೆ ಪ್ರೊಡಕ್ಟಿವ್ ಎಕಾನಮಿಕಲ್ ಗ್ರೋತ್, ಇದೆರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ. ಖಂಡಿತ ಸಾಧ್ಯ ಇದೆ. ಯಾಕೆಂದ್ರೆ
ನೋಡಿ ಈಗ ನನಗೆ ಹಸುವಾಗಿದೆ ಅಂದಾಗ ನನಗೆ ಊಟ ಕೊಡೋದ್ರಲ್ಲಿ ತಪ್ಪಿಲ್ಲ. ನನಗೆ ಹಸು ನೀಗಿದ್ಮೇಲೆ ನನಗೆ ಪ್ರೋಟೀನ್ ವಿಟಮಿನ್ ಕರೆಕ್ಟ್ ಆಗಿದೆ ಅಂತಂದ್ರೆ ನಂಗೆ ನ್ಯೂಟ್ರಿಷನ್ ಇಂದ ನಾನು ಬಳಲ್ತಾ ಇಲ್ಲ ಅನ್ನೋದಾದ್ರೆ ಖಂಡಿತವಾಗಿಯೂ ಅವ್ರನ್ನ ನಾವು ಮೋಟಿವೇಟ್ ಮಾಡ್ಬೋದು. ಈಗ ಹಸಿದ ಹೊಟ್ಟೆಗೆ ನಾವ್ ಏನನ್ನ ಹೇಳಿದ್ರು ಆಗೋದಿಲ್ಲ ಅಂತಾನೆ ಇಟ್ಕೊಳ್ಳಿ. ಈಗ ಹಸಿದ ಹೊಟ್ಟೆಗೆ ನಾವು ತುಂಬಿಸಿದ್ಮೇಲೆ ನೋಡಪ್ಪ ನಿನ್ನ ಬದುಕು ಈ ತರ ಆಗತ್ತೆ, ಒಂದ್ ವೇಳೆ ನೀನ್ ಈ ಕೌಶಲ್ಯವನ್ನ ಪಡೆದ್ರೆ ನೀನ್ ಯಾವ ಕೌಶಲ್ಯವಾದ್ರೂ ಪಡಿ. ಇಷ್ಟೊಂದು ವಿಧವಾದ ಕೌಶಲ್ಯಗಳು ಇದಾವೆ, ಈಗ ಲಿಸ್ಟ್ ಮಾಡ್ಬಿಟ್ಟಿದ್ದಾರೆ ಇಂತಿಂತ ಕೌಶಲ್ಯಗಳಿದೆ, ಇಷ್ಟು ಕೌಶಲ್ಯಗಳಿದೆ, ನಿನ್ಗೆ ಒಂದ್ 3 ತಿಂಗಳು ಟ್ರೈನಿಂಗ್ ತಗೋ, 6 ತಿಂಗಳು ಟ್ರೈನಿಂಗ್ ತಗೋ ಅಂತ ನಾವು ಅವನಿಗೆ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಕೃಷಿನಲ್ಲಿ ಕೂಡ ಅತ್ಯಂತ ಹೆಚ್ಚು ಸರ್ಪ್ಲಸ್ ಲೇಬರ್ ಇದೆ ಅಂತ ನಾವು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದೀವಿ. ಹಂಗಾಗಿ ಆ ಕೃಷಿಯ ಸರ್ಪ್ಲಸ್ ಲೇಬರು ಬರುತ್ತೆ. ಸಿಟಿಯಲ್ಲಿ ಇರುವಂತ ಯಾರು ಮೈಗ್ರೇಟ್ ಆಗಿ ಬಂದಿರುವಂತ ಲೇಬರರ್ಸ್ ಇದಾರೆ, ಇವ್ರಿಗೆಲ್ಲ ನೀವು ಕೌಶಲ್ಯ ಕೊಟ್ರೆ ಯೋಚನೆ ಮಾಡಿ ಅವರ ಇನ್ಕಮ್ ಲೆವೆಲ್ಸ್ ಎಲ್ಲಿಗೆ ಹೋಗುತ್ತೆ ಅಂತ. ಈಗ ಕರ್ನಾಟಕದ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು 3,02,000 ಇದ್ರೆ ಅದು ಇನ್ನೂ ನನ್ಗೆ ಇನ್ನೂ ಜಾಸ್ತಿ ಆಗ್ಬೋದಾ? ಇನ್ನೊಂದ್ 2-3 ವರ್ಷದಲ್ಲಿ ಅವ್ನ್ ಕೌಶಲ್ಯ ಹೊಂದಿ ಅವನ್ ಕಾಲ ಮೇಲೆ ಅವ್ನು ನಿಂತ್ಕೊಳಕ್ ಸಾಧ್ಯ ಆದ್ರೆ 5 ಲಕ್ಷ 6 ಲಕ್ಷ, ಈಗ ನಾವು ಟ್ರಿಲಿಯನ್ ಎಕಾನಮಿ ಬಗ್ಗೆ ಮಾತಾಡ್ತಾ ಇದೀವಿ, $1 ಟ್ರಿಲಿಯನ್ ಆರ್ಥಿಕತೆ ಕರ್ನಾಟಕ ಆಗತ್ತೆ ಇನ್ನೊಂದು 10 ವರ್ಷದಲ್ಲಿ ಅಂತ ಮಾತಾಡ್ತಾ ಇದೀವಿ. ಯಾಕಂದ್ರೆ ನಾವು $1/2 ಟ್ರಿಲಿಯನ್ ಆರ್ಥಿಕತೆಗೆ ಹತ್ತತ್ರ ಬರ್ತಾ ಇದೀವಿ. ಅವನಿಗೆ ನಾವು ಒಂದ್ ವೇಳೆ ಕೌಶಲ್ಯ ಕೊಟ್ಟಿದೀವಿ ಅಂತ ಇಟ್ಕೊಳ್ಳಿ, ಅದನ್ನ ನಾವು ಬೇಗ ರೀಚ್ ಆಗ್ಬೋದು. ಅದನ್ ಕಡೆ ಗಮನ ಹರಿಸ್ಬೇಕು ನಾವು ಅಂತ ಅನ್ಸುತ್ತೆ. ಅಲ್ಲಿಗೆ ನೀವು UPI ಅಂತ ಆದ್ರೂ ಅನ್ನಿ ಅಥವಾ ಪಂಚ ಗ್ಯಾರಂಟಿ ಆದ್ರೂ ಅನ್ನಿ ಅಥವಾ ರೇವಡಿ ಫ್ರೀ ಅನ್ನಿ ಏನೇ ಆದ್ರೂ ಇಂಪ್ಲಿಮೆಂಟೇಷನ್ ಅಲ್ಲೇ ಇರೋದು ಸವಾಲ್ ಅಂತ ಹೇಳಿ. ಯಾರಕ್ಕೆ ತಲುಪಬೇಕು, ಯಾವ ರೀತಿ ತಲುಪಬೇಕು ಅದನ್ನ ಅದೇ ರೀತಿಯಲ್ಲಿ ತಲುಪಿಸಿದ್ರೆ ಮಾತ್ರ ಇದರ ಅಸಲಿ ಉಪಯೋಗ ಆಗತ್ತೆ ಅಂತ ಹೇಳಿ. ಸಮಯ ಇದ್ದಿದ್ದಷ್ಟೇ ಚರ್ಚೆ ಮಾಡ್ಲಿಕ್ಕೆ ಬಹಳಷ್ಟು ಅಂಶ ಇದೆ, ಬಟ್ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ 4 ಜನಕ್ಕೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಅವರಿಗೆ ಈ ಯೋಜನೆಗಳನ್ನ ತಲುಪಿಸಿದ್ರೆ ಬಹುಶಃ ಕರ್ನಾಟಕ ಮಾಡೆಲ್ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ, ಅದು ನಿಜಕ್ಕೂ ಕೂಡ ಕರ್ನಾಟಕ ಮಾಡೆಲ್ ಆಗೋ ಸಾಧ್ಯತೆ ಇದೆ. ಬಹುಶಃ ಅದನ್ನ ಮೋದಿ ಆದ್ರೂ ಆಗಬಹುದು ಅಥವಾ JDS ನ ಕುಮಾರಸ್ವಾಮಿ ಆದ್ರೂ ಆಗಬಹುದು, ಒಪ್ಪುತ್ತಾರೆ ಅನ್ನೋ ಆಶಾಭಾವನೆ ನಮ್ದು. ಆಶಾಭಾವನೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.